ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಿಚ್ಚ ಅಂದ್ರೆ ಸಾಕು, ಕರುನಾಡಿನ ಜನತೆಗೆ ಎಂದೆಂದಿಗೂ ಅಚ್ಚುಮೆಚ್ಚು. ಕಿಚ್ಚ ಅಂದ್ರೆ ಸಾಕು, ಪ್ರೀತಿಸುವ ಹೃದಯಗಳಿಗೆ ಸಿಹಿಯಾದ ಬೆಲ್ಲದಚ್ಚು. ಕಿಚ್ಚ ಅಂದ್ರೆ ಸಾಕು, ಹುಡುಗಿಯರಿಗೆ ಒಂಥರ ಹುಚ್ಚು. ಕಿಚ್ಚನ ಮಾರ್ಕ್ ಸಿನಿಮಾ ನೋಡಿ ಸಂಭ್ರಮದಿಂದ ಪಟಾಕಿ ಹಚ್ಚು. ಎಸ್, ಬಹು ನಿರೀಕ್ಷೆಯ ಮಾರ್ಕ್ ಸಿನಿಮಾ ರಿಲೀಸ್ಗೆ ಕೆಲವೇ ಗಂಟೆಗಳು ಬಾಕಿ ಇದಾವೆ. ರಿಲೀಸ್ ಆಗಿರುವ ಹಾಡಾಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಯಾವ ಲೆವೆಲ್ಗೆ ಹವಾ ಕ್ರಿಯೇಟ್ ಮಾಡಿದೆ ಅಂದರೆ ನಿಮ್ಗೆ ಗೊತ್ತೇ ಇದೆ. ಸೊ ನಾವೆಲ್ಲರೂ ಕೂಡ ತುಂಬಾನೇ ಕುತೂಹಲದಿಂದ ಕಾಯ್ತಾ ಇರುವಂಥ ಕ್ಷಣ ಇನ್ನೇನು ಬಂದೇ ಬಿಡ್ತು. ನಾವು ಆ ಮಾರ್ಕ್ ಸಿನಿಮಾನ ನೋಡಿ ಸಂಭ್ರಮಿಸುವ ಕ್ಷಣ ಅದು. ಸೊ ಮಾರ್ಕ್ ಸಿನಿಮಾದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ಕೇಳಿ ತಿಳ್ಕೊಬೇಕು ಅನ್ನೋ ಆಸೆ ನನ್ನದು. ನನ್ನ ಜೊತೆ ಇವತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಇರ್ತಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಗುಡ್, ನೀವು ಹೇಗಿದ್ದೀರಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಮಾರ್ಕ್ ಎಲ್ಲೆಲ್ಲೂ ಮಾರ್ಕ್ನ ಹವಾ ಅಂತಾನೆ ಹೇಳಬಹುದು. ಹುಬ್ಬಳ್ಳಿಯಲ್ಲಿ ಭರ್ಜರಿ ರಥನ ಎಳೆದು ಬಂದಾಗಿದೆ. ಇನ್ನೇನು ರಿಲೀಸ್ಗೆ ಕ್ಷಣಗಣನೆ ಗಂಟೆಗಳ ಕಾಲ ಇದೆ ಸರ್ ಅಷ್ಟೇ. ನಿಮ್ಮ ಮನಸ್ಸಲ್ಲಿ ಏನೇನು ಅನ್ನಿಸ್ತಾ ಇದೆ ಸರ್? ಏನಿಲ್ಲಮ್ಮ, ಏನೇನು ಅನ್ನಿಸ್ತಾ ಇತ್ತು ಅದೆಲ್ಲ ಶೂಟಿಂಗ್ ಟೇಬಲ್ ಅನ್ನಿಸ್ತಾ ಇತ್ತು. ಓಕೆ. ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡೋದು ನೋಡಿದಾಗ ಖುಷಿ ಆಗ್ತಾ ಇತ್ತು. ಯಾಕಂದರೆ ಟೈಮ್ ಲೈನಲ್ಲಿ ಕೆಲಸ ಮಾಡ್ತಾ ಇದ್ವಿ, ತುಂಬ ಕ್ಲೋಸ್ಡ್ ಪ್ಯಾರಾಮೀಟರ್ಸಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸಿನಿಮಾ ದೊಡ್ಡದು ಬೇರೆ. ಅದನ್ನು ನೋಡಿದಾಗ ಅವಾಗ ಅನ್ನಿಸ್ತಾ ಇತ್ತು, ಎಷ್ಟು ಒಂದು ಮಾತು ಹೇಳಿದ್ದು ಒಂದು ಮಾತಿಗೆ ಎಲ್ಲರೂ ಬದ್ಧರಾಗಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ ಅಂತ ಒಂದು ಅನ್ನಿಸ್ತಾ ಇತ್ತು. ಸರ್, ನನಗೆ ಈಗಲೂ ನೆನಪಿದೆ ಸರ್, ನೀವು ಮೊದಲ ಸುದ್ದಿಗೋಷ್ಠಿ ಮಾಡಿದ್ದು ಹಿಂಗಿದೆ ಸರ್. ಹಿಂಗೆ ತಿರುಗಿ ಹಿಂಗೆ ನೋಡೋಕೆ ರಿಲೀಸಿಗೆ ರೆಡಿ ಆಗಿಬಿಟ್ಟಿದೆ. ಅಷ್ಟು ಪಟ 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 ಅಂತ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಸರ್. ಹೇಗಿತ್ತು ಸರ್? ಹೇಳಿದ್ದೀರಾ, ಆದರೂ ಕೂಡ ಒಂದಷ್ಟು ವಿಚಾರಗಳಿರುತ್ತೆ ಶೇರ್ ಮಾಡೋದು. ಹೇಗಿತ್ತು ಸರ್ ಇಡೀ ಜರ್ನಿ, ಮಾರ್ಕ್ ಜರ್ನಿ, ನಿದ್ದೆ ಇಲ್ಲದ ದಿನಗಳು? ತುಂಬ ಚೆನ್ನಾಗಿತ್ತು. ಅಂದರೆ ಒಂದು ಶ್ರಮಪಟ್ಟು ಕೆಲಸ ಮಾಡಬೇಕು ಅಂತ ಆಸೆ ಪಡೋರಿಗೆ ಇದೊಂಥರ ಹಬ್ಬ ಇದ್ದಂಗೆ. ಅಂದರೆ ಶ್ರಮ ಇಲ್ಲದೆ ಮಾಡಿದ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳೋದು ಒಂದು ಟೈಮ್ ಲೈನ್ ಇಟ್ಕೊಂಡು, ಸಿನಿಮಾದಲ್ಲಿ ಮಾತ್ರ ಅಲ್ಲ, ಇಲ್ಲೂ ಒಂದು ಟೈಮ್ ಲೈನ್ ಇದೆ. 1 hour ಕೌಂಟ್ಸ್ ಅಂದಾಗ ಪ್ರತಿಯೊಬ್ಬರು ಕೆಲಸ ಮಾಡೋದ ರೀತಿ, ಎವ್ರಿಬಡಿ, ಆಲ್ ಟೆಕ್ನಿಷಿಯನ್ಸ್, ಆಲ್ ಆ್ಯಕ್ಟರ್ಸ್, ಪ್ರೊಡಕ್ಷನ್ ಹೌಸ್, ಪ್ರತಿಯೊಬ್ಬರು ಐ ಗೆಸ್ ದೇ ಹ್ಯಾವ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್. ಆ್ಯಂಡ್ ಅದ್ರ ಬಗ್ಗೆ ಯಾವಾಗಲೂ ನಮ್ಗೆ ಅನಿಸುತ್ತಲ್ಲ, ಒಂದು ಎಲ್ಲರೂ ಒಂದೇ ಉದ್ದೇಶದಲ್ಲಿ ಎದ್ದೇಳಬೇಕಾದ್ರೆ ನಾವೆಲ್ಲರೂ ಹೇಗಿರಬೇಕು, ಒಟ್ಟೊಟ್ಟಿಗೆ ಹೇಗಿರಬೇಕು. ಆ್ಯಂಡ್ ಅವತ್ತಿಗೆ ನಾವು ಒಬ್ಬರು ಬೆನ್ನೊಬ್ಬರು ತಟ್ಕೋಬೇಕು, ಒಬ್ಬರು ಕೈ ಕಾಲು ಒಬ್ಬರು ಹೊತ್ತುಕೋತಾ ಇರಬೇಕು. ಲಿಟ್ರಲಿ ಆ ಶ್ರಮದಲ್ಲಿ ಇರ್ತೀವಿ. ಎಲ್ಲರೂ ನಮಗೆ ನಾವೇ ವಿಚಾರಿಸ್ಕೋತಾ ಇದೀವಿ, ನಿಮಗೆ ಆಯ್ತಾ, ನೀವು ನಿದ್ದೆ ಬಂತ, ನೀವು 1 hour ಮಲ್ಕೊಂಡ್ಬಿಡಿ ಹೋಗಿ, ನಮಗೆ ಕೆಲಸ ಇದೆ, ನಾವು ಮಾಡ್ತಾ ಇರ್ತೀವಿ. ಸೊ ಐ ಗೆಸ್ ಎವ್ರಿಬಡಿ ವರ್ಕ್ಡ್ ಇನ್ ದ ಟೈಮ್ ಲೈನ್, ಆ್ಯಂಡ್ ದಟ್ ಈಸ್ ವಂಡರ್ಫುಲ್ ಟು ಅಚೀವ್ ಆಫ್ಟರ್ ಆಲ್ ದಿ ಪ್ಲಾನಿಂಗ್ ಆ್ಯಂಡ್ ಹಾರ್ಡ್ ವರ್ಕ್. ಓಕೆ ಸರ್, ಟ್ರೇಲರು ನೆಕ್ಸ್ಟ್ ಲೆವೆಲಲ್ಲಿ ಹವಾ ಕ್ರಿಯೇಟ್ ಮಾಡ್ತು ಸರ್. ಜನ ಅಂತೂ ಪ್ರೀತಿಯಿಂದ ಒಪ್ಪಿದ್ದಾರೆ ಸರ್, ಅದನ್ನು ಅಪ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಕಮೆಂಟ್ಗಳು ಸರ್. ಆ ಕಮೆಂಟ್ಗಳನ್ನ ಓದುವಾಗಲೇ ನಮ್ಗೊಂಥರ ಖುಷಿ ಆಗ್ತಿತ್ತು. ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಜನಕ್ಕೆ ಅಂತ. ನಿಮಗೆ ಹೇಗೆ ಅನಿಸ್ತು ಸರ್ ಜನ ಟ್ರೈಲರ್ನ ತಗೊಂಡಿದ್ದ ರೀತಿ ನೋಡಿ? ನನಗೆ ಗೊತ್ತಿರೋದು, ಜನ ನಿಮ್ಮನ್ನು ಒಂದು ಸಲ ತುಂಬ ಪ್ರೀತಿಸಿ ಮನಸ್ಸೊಳಗಡೆ ಇಟ್ಕೊಂಡ್ರೆ ಅದಲ್ಲೇ ಒಂದು ಶಾಶ್ವತ ಆದಂಥ ಮನೆ ಮಾಡಿಕೊಡ್ತಾರೆ. ಹೌದು. ಅಂಥದ್ರಲ್ಲಿ ನಾವು ಮಾಡಬೇಕಾಗಿರೋದು ಒಂದು ಒಳ್ಳೆ ಕೆಲಸಗಳು, ಒಂದಿಷ್ಟು ಒಳ್ಳೆ ಮಾತುಗಳು, ಒಂದಿಷ್ಟು. ಸೊ ಐ ಗೆಸ್ ಸಿನಿಮಾ ಅಂತ ಬಂದಾಗ ಒಂದು ಒಳ್ಳೆ ಸಿನಿಮಾ ಕೊಡೋ ಪ್ರಯತ್ನ, ಆನೆಸ್ಟಾಗಿ ಒಂದು ಸಿನಿಮಾ ಕೊಡೋ ಪ್ರಯತ್ನ. ಸೊ ಇದ್ರೊಳಗಡೆ ಹೋದಾಗ ಅದಷ್ಟು ಟ್ರೈಲರ್ಸ್ ರೀಚ್ ಆಗೋ ರೀತಿ, ಇನ್ನೊಂದು ರೀತಿ ನೋಡೋಕ್ಕೆ ಹೋದಾಗ ಐ ಗೆಸ್ ಇಟ್ಸ್ ಜಸ್ಟಿಫೈಯಿಂಗ್ ಎವ್ರಿಬಡೀಸ್ ಆನೆಸ್ಟಿ, ಇಂಟೆನ್ಷನ್ಸ್ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಕಲಿ ನೀವು ಒಂದು ಟ್ರೈಲರ್ ಮಾತ್ರ ಅಲ್ಲ, ಮತ್ತೆ ಆ ಟ್ರೈಲರ್ ಆ ರೀತಿ ಮೂಡ್ ಬರೋದಕ್ಕೆ ಕಾರಣರಾದಂಥ ನಮ್ಮ ಡೈರೆಕ್ಟರ್, ಎಡಿಟರ್ ಅಜನೀಶ್, ಐ ಗೆಸ್ ದೇ ಟೇಕ್ ಆಲ್ ದಿ ಕ್ರೆಡಿಟ್. ಸಿನಿಮಾ ಬಂದು ಒಂದು 2 ಗಂಟೆ 2.25 ಗಂಟೆ ಇರಬೇಕಾದ್ರೆ ಅದನ್ನು ಅಲ್ಲಿಗೆ ಇಳಿಸೋದಿದೆಯಲ್ಲ ನಿಮ್ಗೆ. ಆ್ಯಂಡ್ ಇನ್ನೊಂದು ಕತೆ ಹೇಳ್ಬಿಡೋಣ ಅಂತ ಒಂದಿತ್ತು, ಒಂದು ಚಿಕ್ಕದಾಗಿ ಒಂದು ಎಳೆ ಹೇಳ್ಬಿಡೋಣ ಟ್ರೈಲರ್ ಮೂಲಕ. ಎಲ್ಲ ಮುಚ್ಚಿಡೋದು ಬಚ್ಚಿಡೋದು ಬೇಡ, ಹೇಳ್ಬಿಡೋಣ ಅಂತ ಬಂದಾಗ ಐ ಗೆಸ್ ಒಂದಿಷ್ಟು ಓಪನ್ ಮಾಡಿದ್ವಿ ಟ್ರೈಲರಲ್ಲಿ. ಅದು ವೆಲ್ ರಿಸೀವ್ಡ್. ಐ ಥಿಂಕ್ ದಟ್ ಇಸ್ ಮಕ್ಕಳ ಅಪಹರಣದ ಸುತ್ತ ನಡೆಯುವಂಥ ಕತೆ. ಒಂದು ಮೇನ್ ಲೇಯರ್ ಬರುತ್ತೆ ಅದರಲ್ಲಿ. ಅದು ಮಕ್ಕಳ ಅಪಹರಣ ಕೂಡ ಒನ್ ಆಫ್ ದಿ ಲೇಯರ್, ಬಟ್ ಒನ್ ಮೇನ್ ಲೇಯರ್. ಬಟ್ ಬರೀ ಅಪಹರಣ ಅಂತ ಬರಲ್ಲ. ಅಪಹರಣದ ಹಿಂದೆ ಒಂದು ಕತೆ ಇದೆ, ಒಂದು ಇಂಟೆನ್ಷನ್ ಇದೆ, ಆ್ಯಂಡ್ ಒಂದು ಟೈಮ್ ಲೈನ್ ಇದೆ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟ 2 ಲೇಯರ್ ಓಡ್ತಾ ಇರುತ್ತೆ. ಸೊ ಐ ಗೆಸ್ ಎವ್ರಿಥಿಂಗ್ ಕೊಲೈಡ್ಸ್ ಇನ್ ದಿ ಎಂಡ್. ಅದು ಚೆನ್ನಾಗಿ ಮಾಡ್ಯಾರ ಸರ್. ಸಾಂಗ್
ನಮಗೆ ಮಸ್ತ್ ಮಲೈಕಾ ಅಂತೂ ಕೂತ್ರನ್ನ ಕೇಳ್ತಿದ್ರಿ ಎದ್ದು ನಿಂತು ಡ್ಯಾನ್ಸ್ ಮಾಡ್ಬೋಣ ಅನ್ನೋ ರೇಂಜ್ಗೆ ಹವಾ ಕ್ರಿಯೇಟ್ ಮಾಡಿದೆ ಸರ್. ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಹಾಡುವಾಗ ಸಾನ್ವಿ ಅವರು ಭಾವುಕರಾಗ್ತಾ ಇದ್ರು ಅಂತ ನನಗೊಂದು ಇನ್ಫಾರ್ಮೇಷನ್ ಸಿಕ್ತು ಸರ್, ಇನ್ಸೈಡ್ ಮಾಹಿತಿ. ಅಪ್ಪನಿಗೋಸ್ಕರ ಆಡ್ತಾ ಇದ್ದೀನಿ, ಅದು ಈ ಹಾಡು ಆಡ್ತಿದ್ದೀನಿ ಅಂತೇಳಿ ಭಾವುಕರಾಗ್ತಾನೆ ಇದ್ರಂತೆ ಸರ್. ಹಾಡು ಕೇಳಿದಂಥ ಜನ ಕೂಡ ಅದನ್ನು ಕೇಳಿ ಸಂಭ್ರಮಿಸ್ತಾ ಇದ್ದಾರೆ, ಸಾನ್ವಿ ಅವರು ಇಷ್ಟು ಅದ್ಭುತವಾಗಿ ಆಡ್ತಾರಲ್ಲ ಅಂತ ಹೇಳಿ. ನಿಮಗೆ ಮಗಳು ಹಾಡಿದ ಆ ಹಾಡಿಗೆ ಡ್ಯಾನ್ಸ್ ಮಾಡುವಾಗ ಆದಂಥ ಖುಷಿ ಅಂತದ್ದು ಸರ್? ಅವರು ಭಾವುಕರಾಗಿರೋ ವಿಚಾರ ನನಗೆ ಗೊತ್ತಿಲ್ಲ, ಅಲ್ಲಿವರೆಗೆ ನಾನು ಡೀಟೇಲ್ ತಿಳ್ಕೊಳಕ್ಕೆ ಹೋಗಲ್ಲ. ಹಾಗೂ ನನ್ನ ಮಗಳ ಹೋಗುಗಳ ದಿನನಿತ್ಯದ ಒಂದು ಕೆಲಸದ ಬಗ್ಗೆ ನಾನು ಕಂಡಿಡಕ್ಕೆ ಹೋಗಲ್ಲ. ಬಿಕಾಸ್ ಶಿ ಇಸ್ ಗ್ರೋನ್ ಅಪ್, ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ. ಆಮೇಲೆ ಅವರ ಟ್ಯಾಲೆಂಟ್ ಬಗ್ಗೆ ನನಗೆ ಇವತ್ತಲ್ಲ ತುಂಬ ಹಿಂದೆನೇ ಗೊತ್ತು. ಆದರೆ ಒಂದು ಆಪರ್ಚುನಿಟಿ ಕರೆಕ್ಟಾಗಿ ಬರಬೇಕು ಅವರಿಗೆ. ನಾನು ಹಾಡಿಸ್ಲೇಬೇಕು ಅಂದಿದ್ರೆ ಯಾವತ್ತೂ ಹಾಡಿಸ್ಬೋದಿತ್ತು, ಬಟ್ ಅದು ಬಲವಂತವಾಗುತ್ತೆ. ಅವರು ಕರೆಕ್ಟಾಗಿ ಟ್ರೈನ್ ಮಾಡ್ಕೋಬೇಕು, ಕರೆಕ್ಟಾಗಿ ಬರಬೇಕು. ಯಾಕಂದರೆ ಸಂಗೀತ ಅನ್ನೋದು ಒಂದು ತಪಸ್ಸು. ನಮ್ಮ ಮನೆಯವರು ಅಂತ ಹೇಳಿ ಹಾಡಿಸೋದಕ್ಕೂ ಅವರಿಗೆ ವೈಯಕ್ತಿಕವಾಗಿ ಇರುವಂಥ ಕಲೆಗೆ ಅವರಾಗೆ ಒಂದು ಹಾಡು ಅವರಿಗೆ ಬರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅಜನೀಶ್ ಕೇಳ್ಕೊಂಡಿದ್ದು ಅವ್ರಿಗೆ, ಇದು ನನಗೆ ಗೊತ್ತೂ ಇಲ್ಲ. ಅಜನೀಶ್ ಕೇಳ್ಕೊಂಡಿದ್ದು ಇದು ನೀವು ಬಂದು ಹಾಡಿ ಅಂತ. ನನಗೆ ಅವ್ರು ಹಾಡು ಬರೋ ತನಕ ಅವ್ರು ಹಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆಯಿತಾ. ಎಲ್ಲೋ ಸಮ್ಟೈಮ್ಸ್ ಏನಾಗುತ್ತೆ, ಈ ಟ್ರ್ಯಾಕಿಗೆ ಅವ್ರಿಗೆ ಹಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಕರಿತಾ ಇರ್ತಾರೆ. ಸೊ ಹಂಗೇನೋ ಹೋಗಿರ್ಬೇಕು ಅಂದ್ಕೊಂಡೆ. ಆಮೇಲೆ ಅಜನೀಶ್ ಒಂದು ದಿವಸ ಕಳಿಸ್ಕೊಟ್ಟು ಸರ್ ನಂಗೆ ಶಾಕ್ ಆಗೋದೆ. ನಂಗೆ ಬಹಳ ಖುಷಿಯಾಗಿದ್ದು ಮೊದಲನೇ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯಾಕ್ಸಲ್ಲಿ ಒಂದು ಇಂಗ್ಲೀಷ್ ಲಿರಿಕ್ಸ್ ಬರೆದು ಹಾಡಿದರು. ಕನ್ನಡದಲ್ಲಿ ಹಾಡಿದಾಗ ಈ ನಮ್ಮ ಇದಕ್ಕೆ ಭಾಳ ಮೊದಲನೇ ಸಿನಿಮಾ ಭಾಳ ಖುಷಿ ಆಯಿತು ನನಗೆ. ನಿಶ್ವಿಕ್ ಅವರಿಗೆ ಸೆಟ್ಟಲ್ ಸಿಕ್ಕಿದಾಗ ಹೇಳಿದೆ ಕೂಡ, ನಾನಿದು ನನ್ನ ಮಗಳು ಅವಾಗ ಇನ್ನೂ ಹಾಡಿರಲಿಲ್ಲ, ಅಷ್ಟೇ ನನ್ನ ಮಗಳೇ ಹಾಡ್ತಾ ಇದ್ವಿ. ವೆರಿ ಹ್ಯಾಪಿ ಸರ್. ಹೆಂಗಿತ್ತು ಸರ್ ಆ ಕ್ಷಣ? ಹೆಂಗಂದ್ರೆ ಪೇರೆಂಟ್ಸ್ಗೆ ಯಾವತ್ತೂ ಕೂಡ ಹೌದು ಒಂದಿರುತ್ತೆ, ಆದರೂ ಕೂಡ ನೀವು ಜೋಗ್ಲ ಹಾಡಿ ಬೆಳೆಸಿದವ್ರು ಇವತ್ತು ನಿಮ್ಮ ಸಿನಿಮಾಗ ಅವ್ರು ಹಾಡು ಹೇಳ್ತಿದ್ದಾರೆ ಅಂದರೆ ಒಂದು ಕ್ಷಣ ನಿಮಗೂ ಏನೋ ಒಂಥರ ಫೀಲ್ ಆಗಿರುತ್ತೆ. ದಯವಿಟ್ಟು ಶೇರ್ ಮಾಡಿ ಸರ್. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನನ್ನ ಸಿನಿಮಾಗೆ ಹಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಧ್ವನಿ ನನ್ನ ಸಿನಿಮಾಗೆ ಫಸ್ಟ್ ಬಂತು ಅನ್ನೋದು ಆಸೆ ಪಡ್ತೀನಿ. ಯಾಕಂದ್ರೆ ನಾನು ಅವ್ರನ್ನ ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಕಲೆನ ಮುಂದಿಟ್ಟು ನೋಡಿದಾಗ ಕಲೆ ಗೌರವ ಕೊಡಬೇಕಾಗುತ್ತೆ ನಾನು. ಸೊ ನನ್ನ ಹಾಡು ನನ್ನ ಸಿನಿಮಾಗೆ ಫಸ್ಟ್ ಬಂತು ಅವ್ರದ್ದು ಹಾಡು. ಸೊ ಅದ್ರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಖುಷಿ ಇದೆ. ನನ್ನ ಮಗಳು ಹಾಡಿದ್ಲಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಧ್ವನಿ ನನ್ನ ಸಿನಿಮಾಗೆ ಫಸ್ಟ್ ಬಿತ್ತು, ನನಗೆ ಬಹಳ ಖುಷಿ. ಆಲ್ ದಿ ಬೆಸ್ಟ್ ಫಾರ್ ದಿಸ್. ಸೂಪರ್ ಸರ್. ರೀಚ್ ನೋಡಿ ಏನಾದ್ರು ಹೇಳಿದ್ರೆ ಸರ್? ರೀಚ್ ತುಂಬಾ ರೀಚ್ ಆಯ್ತಲ್ಲ, ಚೆನ್ನಾಗಿ ರೀಚ್ ಆಯ್ತು, ಒಳ್ಳೊಳ್ಳೆ ರೀಲ್ಸ್ಗಳಾಗ್ತಿದ್ದಾವೆ. ನಾನು ಹೇಳ್ತಾ ಇರೋದು ಇವಾಗ ತುಂಬ ಆರ್ಗ್ಯಾನಿಕ್ ಆಗಿ ಹೋಗಿ ಟ್ರೆಂಡ್ ಆಗಿ. ಇವತ್ತು ಏನಾಗಿದೆ, ಬಾಟ್ಸ್ ಅಂತೆಲ್ಲ ಮಾಡಕ್ಕೆ ಹೋದರೆ ಗೊತ್ತಾಗೋಗುತ್ತೆ, ಸಿಸ್ಟಮ್ ಡಿಟೆಕ್ಟ್ಸ್ ಆಲ್ದೆ. ಇನ್ಆರ್ಗ್ಯಾನಿಕ್ ಆಗಿ ಏನಾದ್ರು ಮಾಡಿದ್ರೆ ಅದು ಇಮಿಡಿಯೇಟ್ ಆಗಿ ಎಲ್ಲ ಕಡ್ಡೋನ್ ಆಗಿಬಿಡುತ್ತೆ. ಸೊ ಆಗಿರ್ಬೇಕಾದ್ರೆ ಆರ್ಗ್ಯಾನಿಕ್ ಆಗಿ ಹೋಗಿ ಇವತ್ತು 7th ಪ್ಲೇಸಲ್ಲಿ ಆ್ಯಂಡ್ ಸಾರೆಗಾಮದಲ್ಲೇ ಇಷ್ಟು ದಿನಗಳ ಕಾಲ ಒಂದು ಆ ಟ್ರೆಂಡಿಂಗಲ್ಲಿರೋದು ಅವ್ರದ್ದು ನೆನ್ನೆ ಸಿಕ್ಕಿದ್ರು. ಅವರೇ ಹೇಳ್ತಾ ಇದ್ರು, ನಮ್ಮ ಕಂಪ್ನಿಲಿ ಫಸ್ಟ್ ಟೈಮ್ ನಡೆದಿರೋದು ಸರ್. ಅಂದರೆ ನಂದೇ ಬೇರೆ ಹಾಡುಗಳಾಗಿಲ್ಲ ಅಷ್ಟು ವಾರಗಳ ಕಾಲ, ಅಷ್ಟು ದಿನಗಳ ಕಾಲ ಅಲ್ಲಿ ಆ ಟ್ರೆಂಡಿಂಗ್ ಇದರಲ್ಲಿರೋದು. ಅದೇನೋ ಹೇಳಿದ್ರು ಅವ್ರಿಗೆ ಕೇಳ್ಕೊಳ್ಳಿ ಕರೆಕ್ಟಾಗಿ. ಸೊ ಅದು ಕೇಳಿದಾಗ ಖುಷಿ ಆಯಿತು ನನಗೆ. ಆ್ಯಂಡ್ ಆರ್ಗ್ಯಾನಿಕ್ ಆಗಿ ಆಲ್ ಓವರ್ ಇಂಡಿಯಾ ಐ ಥಿಂಕ್ 8th ಪ್ಲೇಸ್ ತನಕ ನೆನ್ನೆ 8th or 7th ಏನೋ ಬಂದಿದೆ ಅದು. ಸೊ ಐ ವೆರಿ ವೆರಿ ಹ್ಯಾಪಿ ಫಾರ್ ದ ಸಾಂಗ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಅಜನೀಶಿಗೆ ಈ ಅವಕಾಶ ಅವ್ರಿಗೆ ಕೊಟ್ಟಿದ್ದಕ್ಕೆ. ಸೂಪರ್ ಸರ್. ಮಾರ್ಕ್ ನಮಗಂತೂ ತುಂಬಾ ಕುತೂಹಲ ಮೂಡಿಸಿರುವಂಥ ಸಿನಿಮಾ ಸರ್ ಇದು. ನನ್ನ ಪ್ರಕಾರ, ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಬರೀ ಬೆವರಷ್ಟೇ ಅಲ್ಲ, ರಕ್ತ ಹಾರಿಸಿರುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಅಷ್ಟು ಫಾಸ್ಟಾಗಿ ಜನರಿಗೆ ಕೊಡಲೇಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು, ಒಳ್ಳೆ ಸಿನಿಮಾನೇ ಕೊಡಬೇಕು. ನಿಮ್ಮ ಆಯ್ಕೆ ಯಾವತ್ತೂ ಕೂಡ ಸೂಪರ್ ಆಗೇ ಇರುತ್ತೆ ಸರ್. ಮಾರ್ಕ್, ಈಗ ನಾನು ರೆಡಿಯಾಗಿ ಕೂತಿದ್ದೀನಿ ಸರ್, ನಾನು ಹೋಗಬೇಕು ಥಿಯೇಟ್ರಿಗೆ, ನಂಗೆ ನೋಡಬೇಕು. ನಾನು ಮಾರ್ಕ್ ನೋಡಿದ್ಮೇಲೆ ಎಷ್ಟು ಖುಷಿ ಆಗ್ತೀನಿ ಸರ್. ನನಗೆ ಏನೇನು ಕೊಡ್ತಾನೆ ಮಾರ್ಕ್ ಅಂತ ಹೇಳಿ ಸರ್. ನಿಮಗೆ ಮ್ಯಾಕ್ಸ್ ಇಷ್ಟ ಆಯ್ತಾ? ಸೂಪರಾಗಿ ಇಷ್ಟ ಆಯ್ತು ಸರ್. ಖಂಡಿತ ಮಾರ್ಕ್ ಇಷ್ಟ ಆಗುತ್ತೆ. ಯಾಕಂದರೆ ಮ್ಯಾಕ್ಸ್ಗಿನ ಒಂದು 5 ಪಟ್ಟು ಜಾಸ್ತಿ ಇದೆ ಮೇಕಿಂಗಲ್ಲಿ, ಸ್ಟ್ಯಾಂಡರ್ಡ್ಸಲ್ಲಿ, ಎಂಟರ್ಟೈನ್ಮೆಂಟಲ್ಲಿ, ಪ್ಲಸ್ ಕ್ಯಾರೆಕ್ಟರ್ ಆರ್ಕಲ್ಲಿ ಆ್ಯಂಡ್ ಗ್ರಾಫಲ್ಲಿ, ಸ್ಕ್ರಿಪ್ಟಲ್ಲಿ, ಪ್ಲಾಟಲ್ಲಿ ಆ್ಯಂಡ್ ತುಂಬ ಇರುವಂಥ ಅಕ್ಕಪಕ್ಕ ಇರೋ ಕ್ಯಾರೆಕ್ಟರ್ಸ್ಗಳಲ್ಲಿ ಎಲ್ಲದೂ ನೋಡೋಕ್ಕೆ ಹೋದಾಗ ಮ್ಯಾಕ್ಸ್ ಯಾರಿಗೆ ಇಷ್ಟ ಆಗಿದೆ ಅವರಿಗೆ ಮಾರ್ಕ್ ಒಂದು ಮಟ್ಟಿಗೆ ಜಾಸ್ತಿನೇ ಇಷ್ಟ ಆಗುತ್ತೆ ಅಂತ ಹೇಳಬಲ್ಲೆ. ಅಟ್ಲೀಸ್ಟ್ ಪ್ರಯತ್ನ ಅಲ್ಲಿದೆ ನಮ್ಮದು. ಆ್ಯಂಡ್ ಒಂದು ಗ್ರಿಪ್ಪಿಂಗ್ ಇದೆ ಕತೆ. ಇವಾಗ ನಾವು ಸಿನಿಮಾಗೆ ಹೋಗೋದು ಏನೋ ಕಲಿಬೇಕು ಅಂತಲ್ಲ, ಅಥವಾ ಏನೋ ಹೇಳ್ಕೊಡ್ಬೇಕು ಅಂತಲ್ಲ. ಓಕೆ, ನೀವು ಕಲ್ತು ಸಾಕಾದಾಗ ಸುಸ್ತಾದಾಗ ಹೋಗೋದು ಸಿನಿಮಾಗೆ. ಅಯ್ಯೋ ನಡಿಯಪ್ಪ ನಾನು ನೋಡೋಣ ಅಂದ್ಬಿಟ್ಟು ಅಂತ ಒಂದು ಎಂಟರ್ಟೈನ್ಮೆಂಟಿಗೆ ಹೋಗ್ತೀರಿ ತಾವು. ಅದರಲ್ಲಿ ಒಂದಿಷ್ಟು ಹೇಳ್ಕೊಡೋದು ಇರುತ್ತೆ, ಕಲಿಯೋದು ಇರುತ್ತೆ. ದಟ್ ಈಸ್ ಅಪ್ ಟು ಯುವರ್ ಪರ್ಸ್ಪೆಕ್ಟಿವ್. ಇದರಲ್ಲಿ ಒಂದು ಕಂಪ್ಲೀಟ್ ಒಂದು ಮೊಮೆಂಟಮ್ ಇದೆ ಸಿನಿಮಾದಲ್ಲಿ. ಒಂದು ನಿಮಿಷ ಸುಮ್ಮನೆ ಇರಲ್ಲ ಸಿನಿಮಾ, ಹೋಗ್ತಾನೆ ಇರುತ್ತೆ ಆ ಕಡೆ ಈ ಕಡೆ. ಬಟ್ ಒಂದು ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ, ಇದರಲ್ಲಿ ಸಸ್ಪೆಂಡೆಡ್ ಕಾಪ್ ಅಂತ ಆದ್ರೂ ಅದೊಂದು ಫ್ರೀಡಮಿಗೋಸ್ಕರ ಕೊಟ್ಟಿರೋಂಥ ಒಂದು ಪೊಸಿಷನಿಂಗ್ ಅಂದ್ಕೊಳ್ಳೋಣ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ
ಏನಂತೀರಿ ಒಂದು ಯೂನಿಫಾರ್ಮ್ ಇಲ್ಲ ಅಂದಾಗ ಒಂದು ಪವರ್ ಗೊತ್ತಿದ್ದಾಗ ಒಂದು ಫ್ರೀಡಮ್ ಇರುತ್ತೆ ಅದು ವೇ ದೇ ಆಪರೇಟ್. ಅದ್ರ ಬಗ್ಗೆ ಹೋಗಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಒಂದು ಸ್ಟೇಷನಲ್ಲಿ ಅದು ಸೀಮಿತ ಅಲ್ಲ, ಇದು ಮ್ಯಾಕ್ಸ್ ಅಲ್ಲ, ಇದು ಬೇರೆನೇ ಫಿಲ್ಮ್. ಇದರೊಳಗೆ ಆಲ್ಮೋಸ್ಟ್ ಒಂದು 80 ಆಡ್ ಲೊಕೇಶನ್ಸ್ ಇದೆ, ಒಂದು 18-20 ಸೆಟ್ ಇದೆ, ಸಿಕ್ಕಾಪಟ್ಟೆ ಮೂಮೆಂಟಲ್ಲಿ ಇರುತ್ತೆ ಸಿನಿಮಾ. ಸೊ ಆ ವಿಚಾರ. ಆ್ಯಂಡ್ ನಿಮ್ಮ ಮ್ಯಾಕ್ಸ್ ನೋಡೋಕ್ಕೆ ಹೋದರೆ ಅದರಲ್ಲಿ ನಿಮಗೆ ಆಂಟ್ಯಾಗನಿಸ್ಟ್ ಅಂತ ವಿಲನ್, ಪ್ರಾಪರ್ ವಿಲನ್ ಅಂತ ಯಾರು ಇರಲಿಲ್ಲ. ಇದರಲ್ಲಿ ನವೀನ್ ಚಂದ್ರ ಮಾಡಿದ್ದಾರೆ, ಅದ್ಭುತವಾದಂಥ ಕಲಾವಿದರು, ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ದ ಟಗ್ ಆಫ್ ವಾರ್ ತುಂಬ ಚೆನ್ನಾಗಿದೆ. ಒಂದು ವಿಕ್ರಾಂತ್ ಈಸ್ ಅನದರ್ ಆಂಟ್ಯಾಗನಿಸ್ಟ್, ತಮಿಳಿಂದ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಕೇಲ್ ತುಂಬ ಚೆನ್ನಾಗಿದೆ, ಸಾಂಗ್ಸ್ ತುಂಬ. ಆ್ಯಂಡ್ ಅದರಲ್ಲಿ ಸ್ವಲ್ಪ ಸಾಂಗ್ ಮಿಸ್ಸಿಂಗ್ ಇತ್ತು, ಇದರಲ್ಲಿ ಸಾಂಗ್ಸ್ ಇದೆ, ತುಂಬ ಚೆನ್ನಾಗಿದೆ. ನಾವು ಹೆಂಗೂ ಹೀರೋಯಿನ್ ಇಲ್ಲ ಅನ್ನೋ ಕೊರಗಲ್ಲಿದ್ವಿ, ಹೆಂಗೂ ಡ್ಯಾನ್ಸ್ ಮಾಡಿ ಸೂಪರ್ ಆಗಿ ಖುಷಿ ಕೊಟ್ಟಿದ್ದಾರೆ ಸರ್. ಇಲ್ಲ ಸರ್, ಫ್ಯಾನ್ಸ್ ಕಮೆಂಟ್ ಮಾಡಿದ್ರು ಏನಂತ ಗೊತ್ತಾ ಸರ್, ಡ್ಯಾನ್ಸ್ ಬರಲ್ಲ ಅಂತ ನಮ್ಮ ಬಾಸ್ ಹಿಂಗ್ ಡ್ಯಾನ್ಸ್ ಮಾಡಿದಾರಲ್ಲ ಅಂತ ಹೇಳಿ ಒಂದಷ್ಟು ಕಮೆಂಟ್ಗಳಿದಾವೆ ಸರ್. ನಾನು ಆ್ಯಕ್ಚುಲಿ ನಿಶ್ವಿಕ್ ಅವ್ರು ಸಿಕ್ಕಿದಾಗ ಫಸ್ಟು ಹೋದಾಗ ನನಗೆ ಅವ್ರ ಪರಿಚಯ ಇಲ್ಲ, ಒಂದು 2 ಕಡೆ ಫಂಕ್ಷನಲ್ಲಿ ನೋಡಿದ್ದೆ. ಅವ್ರು ಸಿಕ್ಕಿದಾಗ ನಾನು ಅವ್ರದ್ದು 1-2 ಸಾಂಗ್ ನೋಡಿದ್ದೀನಿ. ಅವರು ಸಾಂಗ್ ಮಾಡ್ತಾ ಇರೋದು ಅವರು ಅಂತ ಇದಾದಾಗ ಫಸ್ಟು ನನಗೆ ಬಂದಿದ್ದೆ, ನನಗೆ ಏನಾದ್ರು ತಿಂದ್ಬಿಡ್ತಾರೆ, ಅಡ್ಡ ಸೀಳು ತಿಂದ್ಬಿಡ್ತಾರೆ, ಪ್ರಭು ರೊಟ್ಟಿಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡು. ಫಸ್ಟ್ ಅವ್ರು ಸಿಕ್ಕಿದಾಗ ಹೇಳಿದ್ದೆ ಅಷ್ಟು, ಏನೇ ಮಾಡಿ ನಿಶ್ವಿಕ್ ಅವ್ರ ನನ್ನನ್ನು ಕೊಂದುಬಿಡ್ಬೇಡಿ ಅಂತ. ಅವ್ರು ಅದಕ್ಕೆ ಅಯ್ಯೋ ಸರ್ ಅಂದರು, ಇಲ್ಲಮ್ಮ ತುಂಬ ಚೆನ್ನಾಗಿ ಮಾಡ್ತೀರಾ ನೀವು, ಪ್ರಯತ್ನ ಪಡ್ತೀನಿ ನಿಮ್ಮ ಬರೋಕ್ಕೆ ಆ ಲೆವೆಲ್ಗೆ, ಬಟ್ ಮಾಡಿ ತಿನ್ಬಿಡ್ಬೇಡಿ. ಮಾಡಿದ್ದೀರಾ ಸರ್ ನೀವು ಸುಮ್ಮನೆ ಹೇಳೋದು ಡ್ಯಾನ್ಸ್. ಬಿಕಾಸ್ ಐ ಟೆಲ್ ಯು ಸಮ್ ಕೊರಿಯೋಗ್ರಾಫರ್ಸ್ ಅವರ ನನ್ನ ಸ್ಟೈಲ್ ಅವ್ರಿಗೆ ಗೊತ್ತು. ಹಾಗಿರ್ಬೇಕಾದ್ರೆ ನನ್ನ ಪ್ರಕಾರ ಅದು ಈಸಿ ಆಗುತ್ತೆ. ಏನಾಗುತ್ತೆ, ನನಗೆ ಇರೋ ಹೈಟಿಗೆ ವೆಯ್ಟಿಗೆ ಅದು ಸಿಕ್ಕಾಬಿಟ್ಟೆ ಕಾಲುಗಳಿಗೆ ಕೆಲಸ ಕೊಟ್ಟರೆ ನನಗೆ ಆಗಲ್ಲ. ಕೆಳಗೆ ಹೋಗು, ಮೇಲ್ ಬಗ್ಗು, ನಮ್ಮೆಲ್ಲರಿಗೂ ಒಂದು ಪ್ಯಾಟರ್ನ್ ಇದೆ. ಆ ಸ್ಟೈಲ್ ಒಳಗಡೆ ನೀವು ಕಂಪೋಸ್ ಮಾಡಿದ್ರೆ ಐ ಥಿಂಕ್ ನಮಗೂ ತುಂಬ ಈಸಿಯಾಗಿ ಮಾಡಬಲ್ಲು. ಅದನ್ನು ಮಾಡಿದ್ದೀನಿ ನಾನು. ಸೂಪರ್ ಸರ್. ಡೈರೆಕ್ಟರ್ ಬಗ್ಗೆ ಹೇಳಿ ಸರ್. ಈಗ ನೋಡಿ ಅವರು 2ನೇ ಸಿನಿಮಾದಲ್ಲೂ ನಿಂತರು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಆಗಿದ್ರು ಅನ್ನೋ ಮಾಹಿತಿ ಸಿಕ್ತು. ಆದರೂ ಕೂಡ ಕೆಲಸ. ಇನ್ಸ್ಟಾಲ್ಮೆಂಟಲ್ಲಿ ಎವ್ರಿಬಡಿ ಹಸ್ ಗಾಟ್ ಅಡ್ಮಿಟೆಡ್, ನಾಟ್ ಬಿಕಾಸ್ ಆಫ್ ದ ವರ್ಕ್. ಕೆಲವು ಕಡೆ ನಾವು ಕೆಲಸ ಮಾಡೋದ್ರಲ್ಲಿ ತುಂಬ ಕಂಟ್ಯಾಮಿನೇಟೆಡ್ ಇತ್ತು. ಕೆಲವು ಫ್ಯಾಕ್ಟ್ರೀಸ್ಗಳಲ್ಲಿ ಕೆಲಸ ಮಾಡಿದ್ವಿ, ಅದು 80 ಇಯರ್ಸ್ ಏನೋ, ಸಾರಿ ನಾಟ್ 80, 45-48 ಇಯರ್ಸ್ ಆಗಿದೆ ಕ್ಲೋಸ್ ಆಗಿ. ಸೊ ಮರ ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ ಒಳಗಡೆ, ಆ್ಯಂಡ್ ತುಂಬ ಕಂಟ್ಯಾಮಿನೇಟೆಡ್ ಇದೆ. ಬಟ್ ಅದ್ಭುತವಾದಂಥ ಲೊಕೇಶನ್, ಸೆಟ್ಸ್ಗಳು ಹಾಕಿದ್ವಿ ಅಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಈ ಮಳೆ ಬಂದಾಗ ಹುಳಗಳು ಪ್ಲಸ್ ಸೊಳ್ಳೆ ಸಿಕ್ಕಾಬಿಟ್ಟೆ, ಆ್ಯಂಡ್ ಏರಲ್ಲಿ ತುಂಬ ಕಂಟ್ಯಾಮಿನೇಷನ್ ಇರುತ್ತಲ್ಲ, ಅದು ಎಲ್ಲರಿಗೂ ಎಫೆಕ್ಟ್ ಆಗಿದೆ, ನನಗೂ ಆಗಿದೆ. ನಾವೆಲ್ಲ ರಾತ್ರಿ ಸಾಯಂಕಾಲ ಆಗ್ತಿದ್ದಂಗೆ ನಾವೆಲ್ಲರೂ ಆಕ್ಸಿಜನ್ ಇಟ್ಕೊಂಡು ಕೂತ್ಕೋತಾ ಇದ್ವಿ, ನಾವು ಇನ್ಕ್ಯುಬೇಟ್ ಇಟ್ಕೋತಾ ಇದ್ವಿ, ಆಗ್ತಾ ಇರಲಿಲ್ಲ, ಇನ್ಹಲೇಷನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಒದ್ದಾಡಿದ್ದಾರೆ. ಕೆಲವರು ಒಂದು 17ರಿಂದ 18 ಜನ ಅಡ್ಮಿಟ್ ಆಗಿದ್ದಾರೆ ಸರ್. 107 ದಿನ ಶೂಟಿಂಗು, ಹತ್ತತ್ರ 100 ಸ್ಪಾಟ್, 100 ಲೊಕೇಶನ್ನು, 20 ಲೊಕೇಶನ್ಸು, 107 ಡೇಸ್ ಆ್ಯಂಡ್ 166 ಕಾಲ್ ಶೀಟ್ಸ್. ಓಕೆ, ಒಂದು 20 ಸೆಟ್ಗಳು. ಎಲ್ಲದರಲ್ಲೂ ಒಂದು ಮೆಮೊರಿ ಅಂತ ಉಳಿದೇ ಬಿಡುತ್ತೆ ಸರ್ ನಿಮ್ಮ ಮನಸ್ಸಲ್ಲಿ. ಈಗ ಮಾರ್ಕ್ ಅಂತ ಬಂದಾಗ ಇದು ನನಗೆ ಯಾವತ್ತೂ ಉಳಿಯುತ್ತೆ ಮನಸ್ಸಲ್ಲಿ ಅಂತಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಮ್ಮ ಎಲ್ಲರ ಒಂದು ಇಂಟೆನ್ಷನ್, ನಮ್ಮೆಲ್ಲರಲ್ಲಿ ಇದ್ದಂಥ ಒಂದೇ ಒಂದು ಆಸೆ, ಕನಸು, ಬೆಳಗ್ಗೆ ಆದರೆ ಎದ್ದೇಳೋ ಒಂದೇ ಒಂದು ಉದ್ದೇಶ. ಐ ಥಿಂಕ್ ಇದು ಬಹಳ ಬೇಕಾಗತ್ತಿಂಥ ಸಿನಿಮಾಗಳು ಮಾಡ್ಬೇಕಾದ್ರೆ. ಸೆಟ್ ಒಳಗಡೆ ಯಾರಾದರೂ ಒಬ್ಬರು ಹಾಕ್ಕೊಡೋರಿದ್ದು, ಒಬ್ಬರು ತಂದಿಡೋರಿದ್ದು, ಈ ಥರ ಎಲ್ಲ ಇದ್ಬಿಟ್ರೆ ಇಡೀ ಸೆಟ್ ಹಾಳಾಗೋದು. ಇಂಥದ್ರಲ್ಲಿ ಐ ಗೆಸ್ ಎವ್ರಿಬಡಿ ವೇಕಿಂಗ್ ಅಪ್. ಯಾವುದೇ ಸೆಟ್ಟಲ್ಲಿ ತೊಗೊಳ್ಳಿ, ಎಲ್ಲೆಲ್ಲಿ ಒಳ್ಳೊಳ್ಳೆ ವ್ಯಕ್ತಿಗಳು ಇಟ್ಕೊಂಡು ನೀವು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀರಲ್ಲ, ಆ ಸಿನಿಮಾಗಳು ನೋಡಿ ಹೇಗೆ ಮೂಡ್ ಬರ್ತದೆ. ಯಾರದೇ ಆಗಿರ್ಬೋದು. ಕೆಲವು ಸಿನಿಮಾಗಳು ಕೇಳ್ಪಟ್ಟಿರ್ತೀರಿ, ಹಿಂಗಾಯಿತು ಹಂಗಾಯಿತು ಅಲ್ಲಿಗಿದಂತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತದ್ದು. ಏನಕ್ಕಾಗುತ್ತೆ ಅಂದರೆ ಸಮ್ಟೈಮ್ಸ್ ನಿಮ್ಮ ತನಕ ಅದು ಹೇಳೋ ಅವಶ್ಯಕತೆ ಇಲ್ಲ ಅಂದಾಗ ಅದು ಹೇಳ್ಕೊಡುದು, ಬಿಟ್ಟಾಕಿ ನಾವು ಮ್ಯಾನೇಜ್ ಮಾಡೋಣ ಅಂತ ಅದನ್ನು ಹೋಗಿ ಇನ್ನೊಬ್ರಿಗೆ ಹೇಳಿ ಅದೇನೋ ಡಿಸ್ಟರ್ಬ್ ಆಗಿ. ಸೊ ನಮ್ಮ ಸೆಟ್ಟಲ್ಲಿ ನನಗೆ ಒಂದು ಉಳಿದಿರೋ ಫಾಂಡ್ ಮೆಮರಿ ಮಾರ್ಕಲ್ಲಿಂದ ದೇವರ್ ನೆವರ್ ಡಿಸ್ಟರ್ಬೆನ್ಸಸ್, ದೇವರ್ ಜಸ್ಟ್ ಚಾಲೆಂಜಸ್. ಆ ಚಾಲೆಂಜಸ್ನ ನಾವು ಎದುರಿಸ್ಕೊಂಡ್ಬಂದ್ವಿ ಅಷ್ಟೇ. ಸೂಪರ್ ಸರ್. ಕ್ಯಾಮ್ರಾ ವರ್ಕ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ, ಅವ್ರ ಬಗ್ಗೆ DOP ಬಗ್ಗೆ ಹೇಳೋದಾದ್ರೆ ಕಿಚ್ಚ ಸರ್. ಫ್ಯಾಬ್ಯುಲಸ್. ಚಂದ್ರು ಬಂದಿದ್ದು 6ನೇ ಸಿನಿಮಾ, ಫಸ್ಟ್ DOP ನನ್ನೊಟ್ಟಿಗೆ 6 ಸಿನಿಮಾಸ್ ಮಾಡಿರೋದು. ಹಿ ಈಸ್ ಫ್ಯಾಬ್ಯುಲಸ್. ಆ್ಯಂಡ್ ಎಸ್ಪೆಷಲಿ ಕಲರ್ ಪ್ಯಾಲೆಟಲ್ಲಿ ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ರು. ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್. ಇನ್ಫ್ಯಾಕ್ಟ್ ನಮ್ಮ ಸೆಟ್ಗಳಲ್ಲಿ ಎಲ್ಲರಿಗೂ ಕೆಲವು ಟೈಮ್ ಅಟ್ಲೀಸ್ಟ್ ನಮ್ಮೆಲ್ಲರಿಗೂ ರೆಸ್ಟ್ ಸಿಗ್ತಾ ಇತ್ತನೋ, ಡೈರೆಕ್ಟರ್ಗೆ DOPಗೆ ಸಿಗಲೇ ಇಲ್ಲ.
ಅವ್ರು ಕೆಲಸ ಮಾಡ್ತಾನೆ ಇರೋರು ಐ ಥಿಂಕ್ ಎಷ್ಟು ನಾನು ಡೈರೆಕ್ಟರ್ಗೆ ಆ್ಯಂಡ್ ಎಸ್ಪೆಷಲಿ ಡಿ ಒ ಪಿಗೆ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಶಿವು ಆರ್ಟ್ ಡೈರೆಕ್ಟರ್ ಎಷ್ಟು ಸ್ಪೀಡಲ್ಲಿ ಇರ್ತಾಯಿದ್ರು ಅಂದರೆ ಅವರನ್ನು ಕೆಲವು ಟೈಮಲ್ಲಿ ಶಿವು ಕರೆದು, ಶಿವು 2 ದಿನ ಇದೆ ನನಗೆ ಏನು ಮಾಡ್ತಿರೋ ಗೊತ್ತಿಲ್ಲ, ದಯವಿಟ್ಟು ಮಾಡಿ. ಆ 2 ದಿನ ಏನಕ್ಕಿದೆ ಅಂದರೆ ನಾವೇನೋ ಅಂದ್ಕೊಂಡಿರ್ತೀವಿ, ಯಾವುದೋ ಲೊಕೇಶನ್ ಅಂದ್ಕೊಂಡಿರ್ತೀವಿ, ಅಲ್ಲೇನೋ ಲಾಸ್ಟ್ ಮಿನಿಟ್ ಚೇಂಜಸ್ ಬಂದು ಅಲ್ಲಿ ಮಾಡೋಕ್ಕಾಗ್ತಾ ಇರಲ್ಲ. ಸೊ ನಾವು ಏನು ಮಾಡಬೇಕು ಇವಾಗ ಗೊತ್ತಾಗದೆ ಯಾವುದೋ ಒಂದು ಜಾಗ ನೋಡಿ, ಶಿವು ಇದನ್ನು ಸೆಟಪ್ ಮಾಡಿಕೊಟ್ಬಿಡಿ ಪ್ಲೀಸ್, ಏನೋ ಮಾಡಿ ನಮಗೆ 2 days ಟೈಮ್ ಅಂದಾಗ ಇಲ್ಲಿಂದೆಲ್ಲ ಪ್ರಾಪರ್ಟಿ ತೊಗೊಂಡು ಪಾಂಡಿಚೇರಿಗೆ ಹೋಗಿ 2 ಡೇಸಲ್ಲಿ 4 ಸೆಟ್ಗಳು ಏರಿಯಾಗಳು ರೆಡಿ ಮಾಡಿಕೊಟ್ಟು, ಐ ಥಿಂಕ್ ಆ ಉದ್ದೇಶ ಒಬ್ಬರಲ್ಲಿ ಮೈನಸ್ ಆಗಿದ್ರು ಇದು ಸಿನಿಮಾ ಕಂಪ್ಲೀಟ್ ಆಗ್ತಾ ಇದೆ. ಖಂಡಿತ ಸರ್. ನನಗೆ ಯಾವತ್ತು ನಿಮ್ಮ ಪ್ರೆಸ್ ಮೀಟ್ ಸಿಕ್ಕಿದಾಗ ಕೇಳಿ, ಸರ್ ಹೆಂಗೆ ಸರ್ ನಿಮ್ಮ ಎನರ್ಜಿ, ಹೆಂಗೆ ಸರ್ ಇದು, ನಮ್ಗೆ ಗೊತ್ತು ನಿಮ್ಗೆ ಸಿನಿಮಾ ಕೆಲಸ ಮಾಡೋದಂದ್ರೆ ತುಂಬ ಇಷ್ಟ, ಕೆಲಸದಿಂದ ನಿಮಗೆ ಸುಸ್ತಾಗಬೇಕು ಅಂತ. ಸುಸ್ತು ಆಗೋದೇ ಇಲ್ವಾ ಸರ್? ಕೆಲಸ ಮಾಡ್ತಾನೆ ಇರ್ತೀರಿ. ಆಗಲ್ಲ ಅಂತ ಬರೋಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಮನೇಲಿ ಒಂದು ಮಗು ಇದೆ, ಮಗುಗೆ ಹುಷಾರಿಲ್ಲ, ತಂದೆ ತಾಯಿಗೆ ಸುಸ್ತಾಗ್ತಾ ಇಲ್ವ ಅಂತ ಕೇಳ್ತೀರಾ ನೀವು? ಇಲ್ಲ, ಮಾಡಬೇಕು, ಮಾಡ್ತಾನೆ ಇರಬೇಕಾಗತ್ತಮ್ಮ. ನಿಮ್ದೆಲ್ಲ ಸಿಡಿಗಿಟ್ಟಿ ಆ ಮಗುಗೆ ಮಾಡ್ತೀವಿ ನಾವು, ಹೌದು, ಕರೆಕ್ಟೇ ಇಲ್ವಾ? ಇದು ನಮ್ಮ ಮಗು ಅಲ್ಲ, ನಾವು ಹುಟ್ಟಿಸ್ತಾ ಇರೋದಲ್ಲ ಇದು. ಹೌದು. ಬಟ್ ಇದರಲ್ಲಿ ಸುಸ್ತು ಎಲ್ಲಿಂದ ಬರುತ್ತೆ? ಅದು ಜನಗಳ ತನಕ ಬಿಟ್ಟು ಜನ ಅದನ್ನು ಎಂಜಾಯ್ ಮಾಡೋ ತನಕನೂ ಒಂದು ಜವಾಬ್ದಾರಿ ಇರುತ್ತೆ ನಮಗೆ. ಸೂಪರ್. ಇವತ್ತು ಶೂಟಿಂಗ್ ಮಾಡೋದಲ್ಲ ಇರ್ಬೋದು, ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಿದ್ದೀವಲ್ಲ, ಏನೇನೋ ನಡೀತಾ ಇದೆ ಸಿನಿಮಾ ಅಕ್ಕಪಕ್ಕದಲ್ಲಿ, ಎಲ್ಲದೂ ತೊಗೊಂಡು ತಡ್ಕೊಂಡು ಮಾಡಿಕೊಂಡು ಹೋರಾಡ್ಕೊಂಡು ಬರ್ತಾನೆ ಇರಬೇಕಲ್ಲ. ದಾದಾ ಯಾರು ಗೊತ್ತಾ ಸರ್, ನೀವೆಷ್ಟು ಸಂಭ್ರಮಿಸಿದ್ರಿ ಸರ್ ಹಾಡು ಕೇಳಿದಾಗ? ನಿಮ್ಗೆ ಎಷ್ಟು ಖುಷಿ ಆಯ್ತು ಅಂತ ಸರ್? ಪಕ್ಕ ಒಂದು ಒಳ್ಳೆ ಸಾಂಗ್, ಕಿಚ್ಚ ಸರಿಗೆ ಒಂದು ಒಳ್ಳೆ ಸಾಂಗ್ ಸರ್ ಇದು. ಯಾವತ್ತು ಆಕ್ಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಎಲ್ಲರೂ ಸರ್ನ ಕರೀತಾರೆ ದಾದಾ ದಾದಾ. ಹೌದೌದು. ಇದರಲ್ಲಿ ಅದು ಇನ್ನೊಂದು ಏನಂದ್ರೆ ವಿಶೇಷತೆ ಈ ಹಾಡಲ್ಲಿ, ಇದು ಯಾರು ನನಗೆ ಹಾಡ್ತಾ ಇಲ್ಲ, ಇದು ಅಲ್ಲಿ ಸಾಂಗ್ ಬರ್ತಾ ಇರುತ್ತೆ ಒಂದು ಫೋನಲ್ಲಿ ಕ್ಯಾಸೆಟ್, ಇದರಲ್ಲಿ ಒಂದು ಸಾಂಗ್ ಬರ್ತಾ ಇದೆ, ಅದು ಅದಕ್ಕೆ ಕುಣಿಯೋದು ಎಲ್ಲರೂ. ನನ್ನ ತಲೆ ಒಳಗೆ ನಾವು ಯಾವಾಗಲೂ ಮಾಡ್ಬೇಕಾದ್ರೆ ಯಾರಾದರೂ ಒಬ್ರು ನಮ್ಮ ಹೀರೋ ಹಾಕೊಂಡು ಕುಣಿತೀವಿ ಗೊತ್ತಾ ನಾವು, ನಾನು ಅದನ್ನೇ ತಲೆಯಲ್ಲಿ ಹಿಡ್ಕೊಂಡು ನಾನು ಮಜಾ ಮಾಡಿರೋದು ಅಷ್ಟೇ. ಸೂಪರ್ ಸರ್. ನಮ್ಮ ಹಾಡಲ್ಲ ಅದು ಅನ್ಕೊಂಡೆ ನಾನು ಮಾಡಿರಕ್ಕೆ ಹೋಗಿದ್ದೆ. ಪರ್ಸ್ಪೆಕ್ಟಿವ್ ಅಂತ ಒಂದು ಬರುತ್ತಮ್ಮ. ಜನ ನಮ್ಮನ್ನ ಏನು ಕರೀತಾರೋ ನಾವು ಅದನ್ನು ತಡೆಯೋಕ್ಕಾಗಲ್ಲ, ನಾವೊಬ್ಬರನ್ನ ಏನು ನಂಬ್ತೀವೋ ಅದನ್ನು ನಮ್ಮನ್ನು ತಡೆಯೋಕ್ಕಾಗಲ್ಲ. ಕರೆಕ್ಟ್. ಇಲ್ಲಿ ನನ್ನ ನಂಬಿಕೆ ಅದೇನೆ. ಸೊ ಅದು ಬಂದಾಗ ಎವ್ರಿಬಡಿ ಹ್ಯಾಸ್ ಅ ಡಿಫ್ರೆಂಟ್ ವೇ ಟು ಥಿಂಕ್. ಐ ಥಾಟ್ ಇನ್ ಅ ಡಿಫ್ರೆಂಟ್ ವೇ ಆ್ಯಂಡ್ ಐ ಸೆಡ್ ಲೈಫ್ ಇಟ್ಸ್ ನೈಸ್. ಸೂಪರ್. ಸೊ ನಾವು ಹಾಗೆ ಅಂದ್ಕೊಂಡು ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಹೀರೋ ಹಾಡು, ಅವ್ರು ಯಾವುದೋ ಹೀರೋಯಿನಿಗೆ ಹಾಡಿರ್ತಾರೆ ಅನ್ಕೊಳ್ಳೋಣ, ಅದನ್ನು ನಾವು ಕುತ್ಕೊಂಡು ಇಲ್ಲಿ ಹಾಡ್ಬೇಕಾದ್ರೆ ನಮ್ಮದೇ ಅನ್ಕೊಂಡು ಅನ್ಭವಿಸಲ್ವ ನಾವು? ಎದುರುಗಡೆ ಕೂತಿರೋರಿಗೆ ಹಾಡ್ತಾ ಇದ್ದಂಗೆ ಯಾರೋ ಬರ್ದಿರೋ ಸಾಹಿತ್ಯ, ಯಾರ್ದು ಸಂಗೀತ, ನಾವು ಹಾಡಲ್ವ ಇಲ್ಲಿ? ಅದೇ ಥರ ನನಗೆ ಸೆಟ್ ಒಳಗೆ ನಾನು ಹಾಗೆ ಅನ್ಕೊಂಡು ಮಜಾ ಮಾಡಿದ್ದು ಅಷ್ಟೇ. ಬಟ್ ಐ ಗೆಸ್ ಬರ್ದವರು ಅವ್ರ ಪ್ರೀತಿ ನನ್ನ ಮೇಲೆ, ಕಂಪೋಸ್ ಮಾಡಿದವ್ರದ್ದು ಅವ್ರದ್ದು ಪ್ರೀತಿ ನನ್ನ ಮೇಲೆ, ಆ್ಯಂಡ್ ಕೇಳಿಸ್ಕೊಂಡು ಅದನ್ನು ಇಷ್ಟಪಟ್ಟು ಅದನ್ನು ಬೆಳೆಸ್ತಾ ಇರೋರು ಅವ್ರ ಪ್ರೀತಿ ನಮ್ಮ ಮೇಲೆ. ಐ ಗೆಸ್ ವಿ ಶುಡ್ ಲೀವ್ ಇಟ್ ಅಟ್ ದಟ್. ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಸಾಂಗ್, ಅದ್ಭುತವಾಗಿ ಮಾಡಿದ್ದಾರೆ. ಹೆಂಗೆ ನಮಗೆ ಉಸಿರೆ ಕೆಲವು ಸಾಂಗ್ಗಳಿದಾವೆ ನಿಮ್ಮ, ಇದು ಕೂಡ ಉಳಿದು ಬಿಡುತ್ತೆ, ಹಿಸ್ಟರಿ ಕ್ರಿಯೇಟ್ ಮಾಡಿದಂಥ ಸಾಂಗ್ ಅಂತ ಹೇಳ್ಬೋದು ಸರ್ ಸಿನಿಮಾ ಜರ್ನಿಲಿ. ಬಹಳ ಖುಷಿ, ಮಕ್ಕಳುಗಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ತಕ್ಷಣ ಏನಾದ್ರು ಇಷ್ಟ ಆಗ್ಬೇಕು, ಅದು ನಮ್ಮ ಹಾಡು ಅಂತಲ್ಲ, ಯಾರ್ದೇನಾಗಿರಲಿ. ಈಗ ನಮ್ಮ ಹಾಡೇ ನಾವು ಎಷ್ಟೋ ಸತಿ ಕೇಳಿದ ತಕ್ಷಣ ನನಗೆ ಇಷ್ಟ ಆಗಿಲ್ಲ ಅಂದಾಗ ನಾನು ಹೇಳಿದ್ದೀನಿ, ಏನೋ ವರ್ಕೌಟ್ ಅದನ್ನು ಕಾಣ್ತಾ ಇಲ್ವಲ್ಲ ಅಂತ. ಕೇಳಿದ ತಕ್ಷಣ ಒಂದು ರೇಂಜಿಗೆ ಒಂದು ಚೂರು ಇಷ್ಟ ಆದ್ರೂ ಪರವಾಗಿಲ್ಲ, ಕೇಳ್ಬೋದು ಅಂತ ಬರುತ್ತೆ. ಈ ಹಾಡುಗಳೆಲ್ಲ ನನಗೆ ಕೇಳಿದ ತಕ್ಷಣ ಇಂಪ್ರೆಸ್ ಆಗಿದೆ. ಅಜನೀಶ್ ಸರ್ ಬಗ್ಗೆ ಹೇಳೋದಾದ್ರೆ ಸರ್, ಈಸ್ ಅ ವೆರಿ ಸ್ವೀಟ್ ಮ್ಯಾನ್, ವೆರಿ ಆನೆಸ್ಟ್ ಬಾಯ್. ಆ್ಯಕ್ಚುಲಿ ಅವರು ತುಂಬ ಒಂದು ಅವರು ಒಳಗೊಂದು ಹೊರಗೊಂದಿಲ್ಲ ಆ ವ್ಯಕ್ತಿ ಹತ್ರ, ಅದೊಂದು ಹೇಳಬಲ್ಲೆ. ಸುಮ್ಮನೆ ಆ ವ್ಯಕ್ತಿ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಈಸ್ ಅ ವೆರಿ ಆನೆಸ್ಟ್ ಮ್ಯಾನ್. ಆ್ಯಂಡ್ ನನ್ನ ಪ್ರಕಾರ ಪ್ರತಿಯೊಂದು ಕೆಲಸನೂ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ, ಪ್ರೀತಿಯಿಂದ ಮಾಡ್ತಾರೆ. ಆ್ಯಂಡ್ ಈಸ್ ವೆರಿ ಹಾರ್ಡ್ ವರ್ಕಿಂಗ್. ನಾವು 3 ಗಂಟೆ ರಾತ್ರಿ 4 ಗಂಟೆ ರಾತ್ರಿ ಫೋನ್ ಮಾಡಿದ್ರು ಆನ್ಸರ್ ಬರುತ್ತೆ. ಅಜನೀಶ್ ಏನಾಯಿತು ಅಂತಂದರೆ ಭಾಳ ರೇರ್ 4 hours 5 hours ಬಿಟ್ಟು ಕೆಲ್ಸಕ್ಕೆ ಬರೋದು, ಆನ್ಸರ್ ಬರೋದು. ಒಂದೇ ಆವಾಗಷ್ಟೇ ಮಲಗಿದಾರಂತ ಅರ್ಥ ಇಲ್ಲ, ಯಾವುದೋ ಮಿಕ್ಸಿಂಗಲ್ಲಿ ಇದ್ದಾರಂತ ಅರ್ಥ, ಇಲ್ಲಾಂದರೆ ಬಂದೇ ಬರುತ್ತೆ. ಆ್ಯಂಡ್ ಟುಡೇ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಹಿಮ್, ಏನೋ. ಸೊ ಲೈಕ್ ಒಂದು ಇಷ್ಟು ದಿನಗಳ ಹಿಂದೆ ತೊಗೊಳಕ್ಕೆ ಹೋದ್ರೆ ನಾನು ಕಂಟಿನ್ಯೂಸ್ ಅರ್ಜುನ್ ಒಟ್ಟಿಗೆ ಮಾಡ್ಕೊಂಡು ಬರ್ತಾ ಇದ್ದೆ. ದೆನ್ ಅರ್ಜುನ್ ಗಾಟ್ ಎ ಲಿಟಲ್ ಬಿಸಿ ವಿತ್ ಡೈರೆಕ್ಷನ್ ಆ್ಯಂಡ್ ಅದರ್ ಥಿಂಗ್ಸ್. ಆ್ಯಂಡ್ ಒಂದು ಅರ್ಜುನಿಗೆ ನಾನು ಇವತ್ತಿಗೂ ಒಂದು ಮ್ಯೂಸಿಕ್ ಕೊಟ್ಟು ಮಾಡು ಅಂತಂದರೆ ನನಗೆ ಗೊತ್ತಿರೋ ಅರ್ಜುನ್ ಎಲ್ಲದನ್ನು ಸೈಡಿಗಿಟ್ಟು ಅವರು ಕೂತ್ಕೋತಾರೆ, ಅದ್ರ ಮೇಲೆ ಅಷ್ಟು ಪ್ರೀತಿಸ್ತಾರೆ ಆ ವ್ಯಕ್ತಿ ನಮ್ಮನ್ನು. ಸೊ ಅವ್ರನ್ನ ಬಿಟ್ಟರೆ ನಾನು ನಿಜವಾಗ್ಲೂ ಕಂಫರ್ಟಬಲ್ ಆಗಿದ್ದು ಅಜನೀಶ್ ಒಟ್ಟಿಗೆ. ವೇರ್ ಐ ಕ್ಯಾನ್ ಪಿಕಪ್ ದ. ಈ ಅರ್ಜುನ್ ಒಟ್ಟಿಗೆ ಒಂದು ಸಲಹೆ ಇದೆ, ರಾತ್ರಿ ಮೇಲೆ ಅರ್ಜುನ್ ಇಲ್ಲ ನನಗೆ ನೀನು ಏನು ಮಾಡ್ತೀರೋ ಗೊತ್ತಿಲ್ಲ, ಎಲ್ಲದೂ ಕೆಲಸ ಸೈಡಿಗಿಟ್ಟು ಅದನ್ನು ಮಾಡಿ ಅಂದರೆ ಮಾಡ್ತಾರೆ, ಕೊಡ್ತಾರೆ.
ಆ ಸಲಿಗೆ ನಮಗೂ ಕೆಲವ್ರು ಕೊಡೋದು ಭಾಳ ಕಮ್ಮಿನೇ, ನಾವು ತೊಗೊಳೋದು ಕಮ್ಮಿ ಜನಗಳೊಟ್ಟಿಗೆ. ಅಂಥದ್ರಲ್ಲಿ ಒಂದು ಮೇನ್ ನಾನು ಅರ್ಜುನ್ ಹತ್ರ ಬಿಟ್ಟರೆ ಯಾವತ್ತೂ ಯಾರ ಹತ್ರ ನಾನು ಸಲಿಗೆ ತೊಗೊಂಡಿಲ್ಲ. ಬಿಟ್ಟರೆ ಒಂದು ರೇಂಜಿಗೆ ಅಜನೀಶ್ ಹತ್ರ ನಾನು ಮಾಡಬಲ್ಲೆ ಅಂತ ಹೇಳ್ತೀನಿ. ಸೂಪರ್ ಸರ್. ಅಪ್ಪ ಏನು ಹೇಳ್ತಾರೆ ಸರ್ ಮಾರ್ಕ್ ಸಿನಿಮಾದ ಬಗ್ಗೆ? ಅವ್ರಿಗೆ ಎಷ್ಟು ನಿರೀಕ್ಷೆ ಇದೆ, ಏನೇನು ಮಾತಾಡ್ತಾರೆ? ಟ್ರೈಲರ್ ನೋಡಿದವರು ಇಷ್ಟಪಟ್ಟಿದ್ದಾರೆ, ಹಾಡು ಕೇಳಿದವರು ಇಷ್ಟಪಟ್ಟಿದ್ದಾರೆ, ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಈ ಸತಿ ಥಿಯೇಟ್ರಲ್ಲಿ ಆಡಿಯನ್ಸ್ ಜೊತೆ ನೋಡೋ ಪ್ಲಾನ್ಸ್ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ನಮ್ಮ ಒಂದು 3 ಫಿಲ್ಮ್ಸ್ ಅಂತ ನೀವು ನೋಟಿಸ್ ಮಾಡಿದ್ರೆ ನಾನು ಬರ್ತಾ ಇಲ್ಲ, ಆಮೇಲೆ ಬರ್ತೀನಿ ನಾನು. ಏನಾಗಿದೆ, ಮಾರ್ನಿಂಗ್ ಶೋ ಸ್ಟಾರ್ಟ್ ಆಗಬೇಕಾದ್ರೆ, ಮಾರ್ನಿಂಗ್ ಶೋ ನಾವು ಅಲ್ಲಿ ಇದ್ದೀವಿ ಅಂತ ಗೊತ್ತಾದರೆ ಒಂದು ತಾವುಗಳೇ ಹೋಗಲ್ಲ ಅಲ್ಲಿಂದ, ಕರೆಕ್ಟಾ? ಆ್ಯಂಡ್ ನೀವು ಎಲ್ಲಿದ್ದೀರೋ ಏನೋ ಇದೆ ಅಲ್ಲಿ ಅಂತ ಅರ್ಥ. ತಿಳ್ಕೊಳಕ್ ಹೋಗ್ಬಿಡಿ, ಏನೋ ಇದೆ, ಇಲ್ಲ ಯಾರೋ ಇದ್ದಾರೆ. ಸೊ ನೀವು ಅಲ್ಲಿರೋ ತನಕ ಮಾರ್ನಿಂಗ್ ಶೋ ಮುಗಿಸ್ಕೊಂಡವ್ರು ಹೊರಗಡೆ ಹೋಗಲ್ಲ, ಹೊರಗಡೆ ಇರೋರು ಒಳಗೆ ಬರಲ್ಲ, ಸಿನಿಮಾ ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಆಗಲ್ಲ. ಅದು ಸ್ಟಾರ್ಟ್ ಆಯಿತು ಅಂದ್ರೂ ಫಸ್ಟ್ ಸೀನ್ ಸೆಕೆಂಡ್ ಸೀನ್ ಮಿಸ್ ಮಾಡ್ಕೊಳ್ತಾರೆ, ಸಿನಿಮಾ ಅರ್ಥ ಆಗಲ್ಲ. ಇದ್ರ ಬದಲು ಮನೇಲಿರೋಣ, ಫಸ್ಟ್ ಸಿನಿಮಾ ಎಲ್ಲ ನೋಡಿಬಿಡ್ಲಿ. ಲಾಸ್ಟ್ ಟೈಮು ನಾನು ಮ್ಯಾಕ್ಸಿಗೆ 31st ಬಂದೆ. ಸೊ ದಿಸ್ ಟೈಮ್ ಆಲ್ಸೋ ಐ ಕಮ್ ಟು ದ ಥಿಯೇಟರ್ ಆನ್ 31st. ಓಕೆ, ನಮ್ಗೆ ಗೊತ್ತಿಲ್ದಂಗೆ ಬಂದು ನೋಡ್ಕೊಂಡು ಹೋಗ್ತೀರಾ? ಇಲ್ಲ, ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಹೇಳಿ ನಾವು ಬಂದಿದ್ದೀವಿ, ಕವರ್ ಮಾಡಿದ್ರು. ಹೌದು ಹೌದು ಸರ್. ಸರ್, ಅಭಿಮಾನಿಗಳ ಪ್ರೀತಿ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ ಸರ್. ನಿಮ್ಮ ವ್ಯಕ್ತಿತ್ವವನ್ನ ಜನ ಕೊಂಡಾಡ್ತಾರೆ, ನಿಮ್ಮ ಮಾತುಗಳನ್ನ ಜನ ಪ್ರೀತಿಯಿಂದ ಕೇಳಿಸ್ಕೊಳ್ತಾರೆ ಸರ್. ಪ್ರತಿಯೊಬ್ಬರು ಕೂಡ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ನೀವು ಮಾತಾಡ್ತಾ ಇದ್ದೀರಾ ಅಂದರೆ ಅಷ್ಟು ಕಿವಿಗೊಟ್ಟು ಕೇಳ್ತಾರೆ. ಯಾಕಂದರೆ ಅರ್ಥಪೂರ್ಣವಾದ ಮಾತುಗಳನ್ನು ಕಿಚ್ಚ ಸುದೀಪ್ ಸರ್ ಯಾವತ್ತಿಗೂ ಆಡ್ತಾರೆ ಸರ್. ಈ ಪ್ರೀತಿ ಸರ್ ನಿಜಕ್ಕೂ ತುಂಬ ಅದು ಸ್ಪೆಷಲ್ ಅಂತ ಅನಿಸುತ್ತೆ ನಮ್ಗಳಿಗೂ ಕೂಡ. ನಾವು ಅಟ್ಲೀಸ್ಟ್ ಅವ್ರ ಹತ್ರದಿಂದ ನೋಡಿದ್ದೀವಪ್ಪ, ಅವ್ರನ್ನ ಮಾತಾಡ್ಸಿದ್ದೀವಲ್ಲ ಅಂತ ಆ ಒಂದು ಖುಷಿ ನಮ್ಗೆ ಯಾವತ್ತಿಗೂ ಇರುತ್ತೆ ಸರ್. ಇದನ್ನೆಲ್ಲ ನೋಡುವಾಗ ನಮ್ಮ ಕಿಚ್ಚ ಸರ್ ಏನು ಅನಿಸುತ್ತೆ? ಇಲ್ಲಮ್ಮ, ನಾನು ಯಾವತ್ತು ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ಇಟ್ಕೊಂಡು ಮಾತಾಡಿಲ್ಲ. ಆ್ಯಂಡ್ ನಮಗೆ ಅನಿಸುತ್ತೆ ಎಲ್ಲರ ಮಧ್ಯೆನೂ ಒಂದು ಹೋರಾಟ, ಕೋಪ, ತಾಪ ಎಲ್ಲ ದಾಟಿನೇ ಇಲ್ಲಿವರೆಗೆ ಬರೋದು. ನಾವು ಯಾರು ಅಷ್ಟು ಏನು ದೇವ್ರ ಥರ ಹುಟ್ಕೊಂಡು ಬಂದವರಲ್ಲ. ಬಂದಾಗ ಒಬ್ಬರ ಮೇಲೆ ಒಬ್ಬರು ಪರಸ್ಪರವಾದಂಥ ಗೌರವಗಳಿರ್ತವೆ, ಬೆಳೀತಾ ಹೋಗ್ತವೆ, ಒಬ್ಬರ ಮೇಲೆ ಒಬ್ಬರಿಗೆ ಒಂದು ಪ್ರೀತಿ ಇರುತ್ತೆ. ಸೊ ಏನಾಗುತ್ತೆ, ಪ್ರತಿಯೊಬ್ಬರು ಕೆಲಸನ ನಾವು ಮೆಚ್ತೀವಿ, ಅವ್ರು ನಮ್ಗಳ ಕೆಲಸ ಮೆಚ್ತಾ ಇರ್ತಾರೆ. ಹಾಗೆ ಬಂದಾಗ ಏನಾಗುತ್ತೆ, ಆ ಥರ ಅಟ್ಮಾಸ್ಫಿಯರ್ ಬರಲ್ಲ. ಆಮೇಲೆ ಎಲ್ಲದನ್ನು ಸ್ವಲ್ಪ ಕಾಮಾಗಿ ಹ್ಯಾಂಡಲ್ ಮಾಡೋದ್ರಿಂದ ಐ ಥಿಂಕ್ ಇಟ್ಸ್ ಈಸಿ. ಏನೋ ಬಿಗ್ ಬಾಸ್ ಅಂತ ಒಂದು ನಡೆಸ್ಬೇಕಾದ್ರೆ ಕಾರ್ಯಕ್ರಮಗಳಲ್ಲಿ ಆವೇಶ ಓಡಲ್ಲ. ಅಲ್ಲಿ ಪ್ರತಿಯೊಬ್ಬರು ಮಾತು ಕೇಳಬೇಕಾಗುತ್ತೆ, ಪ್ರತಿಯೊಬ್ಬರಿಗೂ ನ್ಯಾಯ ಆಗಬೇಕಾಗುತ್ತೆ. ಹಾಗೆ ಹೊರಗಡೆ ಬಂದಾಗ ಯಾವುದೇ ಕಲಾವಿದರು ತಗೊಳ್ಳಿ, ಯಾರೇ ತಗೊಳ್ಳಿ, ಎಲ್ಲರೂ ನಮಗೆ ಅಚ್ಚುಮೆಚ್ಚೆ. ಸೊ ಯಾವುದೇ ಒಂದು ವಿಚಾರದಲ್ಲಿ ಹಂಗೆ ಬರಲ್ಲ ಅಂದಾಗ ನಮಗೆ ಮಾತಾಡೋಕ್ಕೇನು ಇಲ್ವಲ್ಲ ಕೆಟ್ಟದಾಗಿ. ಹೌದು ಸರ್. ಅಭಿಮಾನಿಗಳನ್ನ ಮೊನ್ನೆ ಸ್ನೇಹಿತರು ಅಂತ ಹೇಳ್ಬಿಟ್ರಿ ಸರ್, ಅದು ನೆಕ್ಸ್ಟ್ ಲೆವೆಲ್ಗೆ ಜನಕ್ಕೆ ಅವ್ರು ಇಷ್ಟಪಟ್ಟು ಸ್ನೇಹಿತರು ಅಭಿಮಾನ ಖುಷಿ ಪಟ್ರು ಸರ್ ಎಲ್ಲರೂ. ನನ್ನವರು ನೀವು ಸ್ನೇಹಿತರು ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡೋದಾದ್ರೆ ಸರ್? ಸ್ನೇಹಿತರಮ್ಮ ಇವತ್ತವರೆಗೂ ನಿಂತ್ಕೊಂಡಿದಾರಲ್ಲ ಎಲ್ಲ ಥರ. ಈಗ ಏನಾಗುತ್ತೆ, ನನಗೆ ಖುಷಿ ಆಗೋದೇನಂತಂದರೆ, ಒಂದು ಸಿನಿಮಾದಿಂದ ಒಂದಿಷ್ಟು ಅಭಿಮಾನಿಗಳಿದ್ದಾರೆ, ಬಿಗ್ ಬಾಸಿಂದ ಒಂದು ಇನ್ನಷ್ಟು ಅಭಿಮಾನಿಗಳಿದ್ದಾರೆ, ಇಂಟರ್ವ್ಯೂಗಳು ನೋಡಿ ಇನ್ನಷ್ಟು ಅಭಿಮಾನಿಗಳಿದ್ದಾರೆ, ಎಲ್ಲೋ ಒರೇಟರಾಗಿ ಎಲ್ಲೋ ಮಾತಾಡೋದು ನೋಡಿ ಇನ್ನಷ್ಟಿದ್ದಾರೆ. ಸೊ ಎಲ್ಲೆಲ್ಲಿಂದ ಯಾರ್ಯಾರು ಯಾಕೆ ಇಷ್ಟಪಡ್ತಾರೆ ನಮಗೆ ಗೊತ್ತಾಗಲ್ಲ. ಬರೀ ಸಿನಿಮಾಯಿಂದ ಅಂದ್ಕೊಂಡ್ರು ತಪ್ಪಾಗುತ್ತೆ, ಬರೀ ಬಿಗ್ ಬಾಸಿಂದ ಅಂದ್ಕೊಂಡ್ರು ತಪ್ಪಾಗುತ್ತೆ, ನಿಮ್ಮ ವೈಯಕ್ತಿಕವಾದಂಥ ನಿಮ್ಮ ಇಂಟರ್ವ್ಯೂಸ್ ಅಂದ್ರೂ ತಪ್ಪಾಗುತ್ತೆ, ಎಲ್ಲೆಲ್ಲಿಂದ ಗೊತ್ತಾಗೋದಿಲ್ಲ. ಸೊ ನಾವೇನು ಮಾಡ್ತಾ ಇದ್ದೀವಿ ಅದನ್ನು ಸರಿ ಮಾಡ್ಕೊಂಡು ಹೋಗ್ತಾರಲ್ಲ, ಬೇರೆ ಎಲ್ಲ ಏನಕ್ಕೆ ಬೇಕು. ಅಭಿಮಾನಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ಮಾರ್ಕ್ ತೇರು ಎಳೆದು ಬಂದಾಯಿತು, ಅದು ಸಕ್ಸಸ್ ಆಯಿತು ಸರ್. ಹೇಗಿತ್ತು ಸರ್ ಹುಬ್ಬಳ್ಳಿಯ ಜನತೆಯ ಪ್ರೀತಿ? ತುಂಬ ಚೆನ್ನಾಗಿತ್ತು. ಇವಾಗಲೂ ನಾನು ಸ್ವಲ್ಪ ಕ್ಷಮೆ ಕೇಳಲೇಬೇಕು, ಯಾಕಂದರೆ ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಯಿತು. ಲೇಟ್ ಆಗೋದಕ್ಕೆ ಕಾರಣ ಏನಂತಂದ್ರೆ, ಅಲ್ಲಿ ಅವಾಗವಾಗ ಗೇಟ್ ಕ್ಲೋಸ್ ಮಾಡ್ತಾಯಿದ್ರು ಪಾಪ. ಸೊ ಫ್ಯಾನ್ಸ್ಗಳು ಹೊರಗಡೆ ಗಲಾಟೆ, ಇನ್ನೂ ಒಳಗೆ ಬಿಡ್ತಾ ಇಲ್ಲ ಎಷ್ಟೋ ಜನನ ಅಂತ. ಸೊ ಪದೇ ನಾವು ಹೋಗಿ ಸರಿಪಡಿಸ್ಕೊಂಡು ಬರ್ತಾಯಿದ್ವಿ ಎಲ್ಲದನ್ನು. ಸೊ ಅದರಿಂದ ಇದಾಯಿತು. ಬಟ್ ಅದು ಬಿಟ್ಟರೆ ಐ ಥಿಂಕ್ ಲಾಸ್ಟ್ ಮಿನಿಟಲ್ಲಿ ರೆಡಿ ಮಾಡ್ಕೊಂಡಿದ್ದೆ ಎಲ್ಲದನ್ನು. ಸ್ವಲ್ಪ ಅವ್ರು ಬರ್ತಾರೆ, ಯಾರ್ಯಾರು ಬರ್ತಾರೆ ಗೊತ್ತಿಲ್ಲ. ಸೊ ಅಂಥದ್ರಲ್ಲಿ ಐ ಗೆಸ್ ಎವ್ರಿಥಿಂಗ್ ವಾಸ್ ವೆರಿ ಗುಡ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಹುಬ್ಬಳ್ಳಿ ಕ್ರೌಡಿಗೆ ಆ್ಯಂಡ್ ಪೊಲೀಸ್ ಸಿಬ್ಬಂದಿಗಳಿಗೆ, ಏರ್ಪಡಿಸಿದವ್ರಿಗೆ, ಪ್ರತಿಯೊಬ್ಬರೂ ಭಾಳ ಪ್ರೀತಿಯಿಂದ ನೋಡ್ಕೊಂಡ್ರು ನಮ್ಮಲ್ಲಿ ಇರೋ ತನಕ. ಐ ಥಿಂಕ್ ಐ ವೆರಿ ಹ್ಯಾಪಿ ಫಾರ್ ದಟ್. ಸೂಪರ್ ಸರ್. ಯಾಕೆ ಸರ್ ನೀವು ಇಷ್ಟು ಚಂದ? ಯಾಕೆ ಹೆಣ್ಣು ಮಕ್ಕಳಿಗೆ ನಿಮ್ಮ ನೋಡೋದೇ ಒಂಥರ ಅಂದ ಸರ್. ಯಾಕೆ ಇಷ್ಟು ಚಂದ? ಡೇ ಬೈ ನೀವೆಲ್ಲರೂ ಒಳ್ಳೆಯವರಾಗ್ಬಿಟ್ಟಿದ್ರಿ ಸಡನ್ ಆಗಿ, ಅದಕ್ಕೆ ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ಇಲ್ಲ ಸರ್, ಹೆಣ್ಣು ಮಕ್ಳಿಗೆ ಯಾವತ್ತೂ ನೀವು ಫೇವ್ರೇಟ್ ಅಲ್ಲ ಸರ್. ಡೇ ಬೈ ಡೇ ತುಂಬ ಚೆನ್ನಾಗಿ ಆಗ್ತಿದೆ ಸರ್, ನಿಮ್ಮನ್ನು ನೋಡೋದೇ ಚಂದ ಸರ್. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ಲ, ಬಹುಶಃ ಅದಕ್ಕೆ ಇರಬೇಕು. ಓಕೆ ಸರ್, ಕನ್ನಡ ಸಿನಿಮಾಗಳು ಅಂದಾಗ ನಾವು ಕನ್ನಡ ಸಿನಿಮಾನ ಪ್ರೀತಿ ಮಾಡಬೇಕು. ಅದು ಯಾರದೇ ಸಿನಿಮಾಗಳಾಗಲಿ, ನೀವು ನಾನು ನೋಡ್ದಂಗೆ
ಎಷ್ಟೋ ಹೊಸಬರ ಸಿನಿಮಾಗಳಿಗೆ ಬಂದು ನಿಂತು ಅವ್ರಿಗೆ ವಿಶ್ ಮಾಡಿ ಆಶೀರ್ವಾದ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿ ಹೋದಂಥವರು, ಎಷ್ಟೋ ಸಿನಿಮಾಗಳಿಗೆ ಕೂತು ಎಡಿಟಿಂಗ್ ಮಾಡಿಕೊಟ್ಟು ಹೋದವರು ಸರ್. ಅಷ್ಟು ಚೆನ್ನಾಗಿ ನೀವು ಹೆಲ್ಪ್ ಮಾಡ್ತೀರಾ, ನಿಲ್ತೀರಾ ನಮ್ಮ ಸಿನಿಮಾ ಅಂತ ಹೇಳಿ. ಈಗ ಒಂದು ವರ್ಗ ಉಟ್ಕೊಂಡ್ಬಿಟ್ಟಿದೆ ಸರ್. ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಥಿಯೇಟ್ರ್ ಹತ್ರ ಹೋಗೋದು, ವಿಮರ್ಶೆ ಮಾಡೋದು, ಜನ ಇಲ್ಲ ಅಂತ ಹೇಳೋದು, ಇಲ್ಲಿ ಬರಬೇಡಿ ಸಿನಿಮಾ ಓಡಲ್ಲ ನೋಡಲ್ಲ, ಕೆಟ್ಟದಾಗಿ ವಿಮರ್ಶೆ ಮಾಡೋದು. ಅವ್ರಿಗೆ ಒಂದು ತಲೆಯಲ್ಲಿ ಏನೂ ಇರಲ್ಲ, ಎಜುಕೇಷನ್ ಅನ್ನೋದು ಇಲ್ಲವೇ ಇಲ್ಲ, ನೋಡುವಾಗಲೇ ಗೊತ್ತಾಗ್ಬಿಡುತ್ತೆ. ಈ ಥರದ್ದೆಲ್ಲ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಅವ್ರು ಯಾಕೆ ಯೋಚನೆ ಮಾಡ್ತಿಲ್ಲ? ಇದು ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಎಷ್ಟೋ ಜನರ ಶ್ರಮ ಇರುತ್ತೆ, ಎಷ್ಟೋ ಜನರ ಬೆವರಿರುತ್ತೆ, ಅವ್ರಿಗೆ ಅದನ್ನು ನಂಬಿ ಊಟ ಮಾಡ್ತಿರ್ತಾರೆ. ಇದು ಯಾವುದನ್ನು ಕೂಡ ನೆನ್ಪು ಮಾಡ್ಕೊಳ್ಳೋದೆ ಏನೇನೋ ಸ್ಪ್ರೆಡ್ ಮಾಡುವಂಥ ಒಂದು ವರ್ಗ ಶುರುವಾಗಿದೆ ಸರ್. ಹೆಂಗೆ ಸರ್ ಇವ್ರನ್ನ ನಾವು ತಳೋದು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಕೊಡುದು. ನಾನು ಹೇಳೋದೇನಂತಂದರೆ, ಒಂದು ನಿಮ್ಮ ಸಿನಿಮಾ ನೀವು ನಂಬಿ ಮಾಡಿ. ಈಗ ಮಾತಾಡೋರು ಬಗ್ಗೆ ನಾವು ಮಾತಾಡೋದು ಬೇಡ, ಯಾರು ಅದನ್ನು ನಂಬಿದ್ರು, ಯಾರು ಅದಕ್ಕೆ ಬಿದ್ದರು ಅನ್ನೋದ್ರ ಬಗ್ಗೆ ಮಾತಾಡೋದು. ಈಗ ಯಾರು ಮಾತಾಡ್ತಾ ಇದ್ದಾರೆ, ನೀವು ಆ ಮಾತು ಯಾಕೆ ಕೇಳಿಸ್ಕೊತಾ ಇದ್ದೀರಿ? ನೀವು ಯಾಕೆ ಅದನ್ನು ನಂಬ್ತಾ ಇದ್ದೀರಿ? ಈಗ ಯಾವುದೊಂದು ದೀಪ ಅದು ಉರಿಯೋ ಅವಶ್ಯಕತೆ ಇಲ್ಲ, ಆರಿಸಿ. ನೀವು ಅದನ್ನು ಕೇಳ್ತಾ ಇದ್ದೀರಾ ಅಂದರೆ ನೀವು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀರಾ ಅಂತ ಅರ್ಥ. ಎಣ್ಣೆ ಹಾಕೋದಕ್ಕೆ ದೀಪ ಹೆಂಗಾರುತ್ತೆ ಹೇಳಿ? ಕಾಫಿ ಮಾಡಿದ್ದೀರಾ, ತಣ್ಣಗಾಗಬೇಕು ಅಂತೀರಾ, ಒಲೆ ಮೇಲೆ ಇಟ್ಟಿದ್ದೀರಾ ಆನ್ ಇಟ್ಬಿಟ್ಟು, ಹೆಂಗೆ ತಣ್ಣಗಾಗುತ್ತೆ? ಲೀವ್ ಇಟ್, ನೋ, ಲೆಟ್ಸ್ ಮೂವ್ ಆನ್. ಅಲ್ಲ ಸರ್, ಮತ್ತೆ ಪೈರಸಿ ಮಾಡ್ತೀವಿ ಅಂತ ಸ್ಪ್ರೆಡ್ ಮಾಡೋದು, ಇದೆಲ್ಲ ನಿಜ ಕೆಟ್ಟ ಕೋಪ ಬರುತ್ತೆ ಸರ್. ನಮಗೆ ಕೆಟ್ಟ ಕೋಪ ಬರುತ್ತೆ. ಪೈರಸಿ ಮಾಡ್ತೀವಿ ನಾವು, ಇಂಥವೆಲ್ಲ ಹೆಂಗೆ ಎಲ್ಲಿಗೆ ಬರ್ತಾ ಇದ್ದೀರಾ ಅಂತ ಗೊತ್ತು ಇಲ್ಲ ಸರ್. ಸೀರಿಯಸ್ಲಿ ನಾನು ಇವತ್ತು ಬೆಳಿಗ್ಗೆ ನಮ್ಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡೋಕ್ಕಾಗ್ತಿಲ್ಲ ಸರ್. ಆ ರೇಂಜಿಗೆ ವಾರ್ಗಳಾಗ್ತಾ ಇದೆ. ನನ್ನ ಉದ್ದೇಶಪೂರ್ವಕವಾಗಿ ಕೇಳ್ತಾ ಇದ್ದೀನಿ ಸರ್. ನಾನು ಪರ್ಸ್ನಲ್ಲಾಗಿ ಅಬ್ಸರ್ವ್ ಮಾಡ್ಕೊಂಡು ಬಂದೆ, ಎಷ್ಟು ಪೈರಸಿ ಮಾಡ್ತೀವಿ, ಅದು ಯಾಕೆ ಅವ್ರ ಮೈಂಡಿಗೆ ಬರ್ತಾ ಇಲ್ಲ? ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡದ ಸಿನಿಮಾ ಅಂತ ಯಾಕೆ ಬರ್ತಾ ಇಲ್ಲ ಅಂತ ನನಗನ್ನಿಸ್ತು ಸರ್. ಅದಕ್ಕೆ ಕೇಳ್ತಾ ಇದ್ದೀನಿ ಸರ್. ಪರ್ಸ್ನಲಿ ನಂಗೆ ಅನಿಸ್ತು ಸರ್. ಇವಾಗ ಏನಾಗುತ್ತೆ, ಮಾಡಬೇಕು ಅಂತ ಇದ್ದವ್ರಿಗೆ ಮಾಡಲಿ. ಇವಾಗ ನಾನು ನಿಮಗೆ ಕೇಳ್ತೀನಿ, ಎದುರುಗಡೆ ಕೂತಿದ್ರಿ, ಪೈರಸಿ ಅಂತ ಒಂದು ಬರುತ್ತೆ, ಗೊತ್ತಾಯ್ತಾ? ಥಿಯೇಟ್ರ್ ಅಂತ ಒಂದಿದೆ, ನೀವು ಯಾವ್ದು ಆಯ್ಕೆ ಮಾಡ್ತೀರಿ? ಥಿಯೇಟರ್ ಸರ್. ಹೋಗಿ ಅಷ್ಟೇ. ಈಗ ಕಳ್ತನ ಮಾಡೋದು ದೊಡ್ಡದಲ್ಲಮ್ಮ. ಕಳ್ತನದ ಸಾಮಾನುಗಳನ್ನೇ ನಾನು ಹೋಗಿ ಪರ್ಚೇಸ್ ಮಾಡ್ತೀನಿ ಅಂತ ನೀವು ಕೂತ್ರೆ ಈ ಚೋರ್ ಬಜಾರ್ಗೆ ಹೋಗಿ ನಾನು ಹೆಂಗೆ ಸ್ಟಾಪ್ ಮಾಡಲಿ ನಿಮ್ಮನ್ನು ಹೇಳಿ? ಇಲ್ಲ, ನನಗೆ ಬೇಡ ಅಂತದ್ದು, ನಾನು ಈ ಕಡೆನೇ ಹೋಗ್ತೀನಿ ಅಂತ, ಅದರ ನಿಮ್ಮ ವೈಯಕ್ತಿಕ. ಕರೆಕ್ಟ್. ಈಗ ಉದ್ದೇಶದೊಟ್ಟಿಗೆ ಹೋರಾಡಲೋ, ಸಿನಿಮಾ ಒಟ್ಟಿಗೆ ಹೋರಾಡಲೋ, ನಾನು ಸಿನಿಮಾ ಬಿಟ್ಟಾಕಿ ಅಷ್ಟೇ. ಇದು ನನಗೇನು ಹೊಸ್ತಲ್ಲ. ಇದು ಪೈಲ್ವಾನಿಂದ ಸ್ಟಾರ್ಟ್ ಆಗಿ ನಡ್ಕೊಂಡು ಬರ್ತಾನೆ ಇದೆ, ಪೈರಸಿ ಆಗ್ತಾನೆ ಇದೆ, ಮಾಡ್ತಾನೆ ಇದ್ದಾರೆ, ಮಾಡಲಿ. ಈಗ ಸಪೋಸ್ ನಾನು ಹೇಳೋದು, ನನ್ನ ಸಿನಿಮಾ ನೋಡೋಕೆ ಆಸೆ ಪಡೋರು, ನನ್ನ ಸಿನಿಮಾ ಖುಷಿಪಟ್ಟು ಥಿಯೇಟ್ರಿಗೆ ಬರೋರು ಅದಕ್ಕೆ ಬಿದ್ದರು ಅಂದ್ಕೊಳ್ಳೋಣ, ಹೋಗಲಿ ಬಿಡಿ, ಇನ್ನೇನು ಮಾಡಲಿ. ಈಗ ಮನೆ ಒಳಗಡೆ ಮಕ್ಕಳಿಗೆ ಮಾತ್ರ ಅಲ್ಲ, ಮತ್ತು ತಂದೆ ತಾಯಿಗಳು ಹೇಳ್ಕೊಡೋದು, ಟೀಚರ್ಸ್ ಸ್ಟೂಡೆಂಟ್ಸಿಗೆ ಮಾತ್ರ ಅಲ್ಲ, ನಮಗೂ ನಾವು ಪಾಠ ಹೇಳ್ಕೊಬೇಕು. ಇಂಥದ್ದು ನಮಗೆ ಬೇಡ. ಕರೆಕ್ಟ್. ಥಿಯೇಟ್ರಲ್ಲಿ ನೋಡ್ತೀನಿ. ಆ್ಯಂಡ್ ಇನ್ನೊಂದೇನಾಗುತ್ತೆ, ಥಿಯೇಟ್ರಲ್ಲಿ ನೋಡೋಂಥ ಕೆಲವು ಸಿನಿಮಾಗಳಿರ್ತಾವೆ, ಅಷ್ಟು ದೊಡ್ಡ ಸ್ಕೇಲಲ್ಲಿ ಮಾಡಿರ್ತೀವಿ, ಬಟ್ ಇದರಲ್ಲಿ ಕಾಣಿಸಲ್ಲ ನಿಮಗೆ. ಮತ್ತು ದಟ್ಸ್ ಓಕೆ. ಐ ಗೆಸ್ ಇದೊಂದು ಸತತವಾದಂಥ ಹೋರಾಟ, ಅದನ್ನು ಮಾಡ್ಕೊಳ್ತಾ ಹೋಗ್ತಾ ಇರಬೇಕು ಹೊರತು ಇದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ ನಾವು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ, ಹೆಂಗೆ ಸ್ಟಾಪ್ ಮಾಡ್ತೀರಾ ಹೇಳಿ? ಅಲ್ಲ, ಮಾಡಲೇಬೇಕಲ್ಲ ಸರ್. ಇಲ್ಲ ಅಂದರೆ ಎಷ್ಟೋ ಎತ್ತಿದ್ದೀನಿ, ನಮ್ಮ ಧ್ವನಿನೂ ಎತ್ತಿದ್ದೀನಿ, ಮಾತಾಡ್ತಾ ಇದ್ದೀನಿ, ನಾನು ಹೋರಾಡ್ತೀನಿ, ಅದೇನು ದೊಡ್ಡದಲ್ಲ. ಎಲ್ಲೆಲ್ಲಾಗುತ್ತೋ ಸ್ಟಾಪ್ ಮಾಡೋ ಪ್ರಯತ್ನ ಪಡೋಣ. ಇವಾಗ ಮಾಡೋಕ್ಕಾಗಲ್ಲ ಅನ್ನೋ ದೊಡ್ಡದಾಗುತ್ತೆ, ಮಾಡಲಿ. ಈಗ ಮಾಡೋದಕ್ಕೆ ಏನೋ ಉದ್ದೇಶ ಇರಬೇಕೆ? ಬರೀ ನನ್ನ ಸಿನಿಮಾ ಮಾತ್ರ ಹಿಂಗೆ ಮಾಡ್ತೀವಿ ಅಂತ ಕೂತ್ರೆ ಏನೋ ದೃಢವಾದ ಉದ್ದೇಶ ಇರಬೇಕೆ? ಈಗ ಎಲ್ಲಾರ ಸಿನಿಮಾನು ಇದೇ ರೇಂಜಿಗೆ ಪೈರಸಿ ಆಗುತ್ತೆ ಅಂದರೆ ಒಪ್ಕೋತೀನಿ ನಾವು. ಓ, ಇಂಡಸ್ಟ್ರಿನೇ ಟಾರ್ಗೆಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗಲ್ಲ ಅಂದಾಗ ಏನಾಗುತ್ತೆ, ನಾನು ಅದ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಏನು ಹೇಳಬೇಕು ಹೇಳೋಣ, ಮಾಡೋ ಕೆಲಸ ಮಾಡ್ತಾ ಇರೋಣ. ಇನ್ನೊಂದು, ನನಗೆ ಸಿನಿಮಾ ಮಾತ್ರ ಗೊತ್ತಿರೋದು, ಅಲ್ಲಿ ಸ್ಟ್ರಾಂಗ್ ಇದೆ ಅಂತ ನಾನು ಪೈರಸಿ ಇಳಿಯೋಕ್ಕಾಗಲ್ಲ. ನಾನು ಮಾಡೋದಿಲ್ಲ ಕೆಲಸಗಳನ್ನು. ಸಿನಿಮಾ ನಮಗೆ ದೇವ್ರಿದ್ದಂಗೆ, ಯಾರು ಸಿನಿಮಾ ಆದ್ರೇನು ನಾನು ಅದನ್ನು ಪೂಜಿಸ್ತೀನಿ. ದೇವ್ರ ಕೈ ಹಿಡಿಯೋ ತನಕ ಅಲ್ಲಿ ಇರ್ತೀವಿ, ಮುಗೀತು ಸರ್. ಸ್ಟಾರ್ ವಾರ್ ಶುರು ಆಗ್ಬಿಟ್ಟಿದೆ ಸರ್. ಅಲ್ಲಿಂದ ಇಲ್ಲಿಗೆ ಹಿಂಗೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ಯಾವುದ್ಯಾವುದೋ ಹಳೆ ವಿಚಾರಗಳನ್ನ ತಂದು ಅದನ್ನು ಪೋಸ್ಟ್ಗಳು ಮಾಡಿಕೊಂಡು ಸರ್. ಇವತ್ತಿನ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ, ಅಂದು ದರ್ಶನ್ ಸರ್ ಜೊತೆ ಅವರ ವೈಫ್ಗೆ ದರ್ಶನ್ ಅವರು ಹೊಡೆದಂಥ ಸಂದರ್ಭದಲ್ಲಿ ನೀವು ನಿಂತಿರ್ತೀರಾ.
ಕೆಲವು ಪ್ರೆಸ್ ಮೀಟದ್ದು ಫೋಟೋಗಳನ್ನ ಯಾಕೆ ಬರ್ತಾ ಇದೆ ಈಗ ಅದನ್ನೆಲ್ಲ ಹಾಕೊಂಡು ಇವತ್ತು ಫುಲ್ಲು ಏನಕ್ಕೆ ಇದು ಗೊತ್ತಿಲ್ಲ ಸ್ಟಾರ್ಗಳು. ಅವತ್ತು ನಾವು ನಮ್ಮ ಬಾಸು ಅಲ್ವಲ್ಲ ಅದು ನಿನ್ನೆ ವಿಜಯಲಕ್ಷ್ಮಿ ಅವರು ರಿಯಾಕ್ಟ್ ಮಾಡ್ತಾರೆ. ದರ್ಶನ್ ಅವರು ಇಲ್ಲದಂಥ ಸಂದರ್ಭದಲ್ಲಿ ಎಲ್ಲರೂ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ಅವರು ಬೆಂಗಳೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನೂ ಮಾತಾಡೋದಿಲ್ಲ, ಅವರೆಲ್ಲ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಅಂತ. ಅದನ್ನೇನಾಗಿದೆ ಅಂತ ಹೇಳಿದ್ರೆ ಅಭಿಮಾನಿಗಳು ಇದು ಕಿಚ್ಚ ಸರ್ಗೆ ಹೇಳ್ತಾ ಇರೋದು ಅಂತ ಹೇಳಿ ಆ ತರ ತಗೊಂಡು ನೋಡಿಲ್ಲ, ಆಡಿಯೋ ನೋಡಿಲ್ಲ, ವಿಡಿಯೋನು ನೋಡಿಲ್ಲ. ಅವ್ರು ನನಗೆ ಹೇಳಿದಾರ, ನಿಮಗೆ ಹೇಳಿಲ್ಲ ಅದು ಅಂತ ಅನ್ಕೊಂಡಿದ್ದಾರೆ. ಎಲ್ಲ ಬಂದು ಮಾತಾಡ್ತಾರೆ. ತಪ್ಪು ಅವ್ರ ಮೇಲೆ ಹಾಕೋದು ತಪ್ಪಾಗುತ್ತೆ, ವಿಜಯಲಕ್ಷ್ಮಿ ಅವ್ರ ಮೇಲೆ. ಈಗ ಅವ್ರು ನನಗೆ ಹೇಳಿದಾರ ಅಂತ ಗ್ಯಾರಂಟಿ ಇದ್ರೆ ನಾನು ಅದಕ್ಕೆ ಉತ್ತರ ಕೊಡಬಲ್ಲ. ಈಗ ನನಗೆ ಏನ್ ಸ್ಟೇಟ್ಮೆಂಟ್ ಏನು ಸರ್ ಎಕ್ಸಾಕ್ಟ್ ಆಗಿ ಏನಂತಂದ್ರೆ ಅವತ್ತು ನೀವು ನಿಂತ್ಕೋತೀರಾ ವಿಜಯಲಕ್ಷ್ಮಿ ಅವ್ರ ಜೊತೆ, ದರ್ಶನ್ ಅವರವರಿಗೆ ಹೊಡೆದ ಅದನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವತ್ತು ನಿಮಗೆ ನಮ್ಮ ಬಾಸ್ ಬೇಕಿತ್ತು, ಇವತ್ತು ನೀವು ವೇದಿಕೆಯಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಏನೋ ಹೇಳಿದ್ದಕ್ಕೆ ಇವ್ರು ಹೇಳಿದ್ರು ಅಂತ ಹೇಳ್ತಾ ಇದ್ದೀರಲ್ಲ. ನಾನು ಕೇಳಿದ ವೇದಿಕೆ ಏನ್ ಹೇಳೋದು, ಯಾರು ಏನ್ ಹೇಳಿದ್ರು? ವಿಜಯಲಕ್ಷ್ಮಿ ಅವರು ಮಾತಾಡಿರ್ತಾರೆ ಸರ್ ನಿನ್ನೆ ಒಂದು, ಏನಪ್ಪಾ ಅಂದ್ರೆ ನಮ್ಮ ದರ್ಶನ್ ಅವರು ಇಲ್ಲದಂತ ಸಂದರ್ಭದಲ್ಲಿ ಕೆಲವರು ಹೋಗಿ ಕೆಲವು ಚಾನೆಲ್ಗಳಲ್ಲಿ ಕೂತ್ಕೊಂಡು ವೇದಿಕೆಗಳ ಮೇಲೆ ನಿಂತು ಅದೇನೆ ಅದನ್ನೇನಾಗಿದೆ ಅಂದ್ರೆ ಇವಾಗ ಅಭಿಮಾನಿಗಳು ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಸರ್. ಇದು ನಮ್ಮ ದರ್ಶನ್ ಅಭಿಮಾನಿಗಳು ಮತ್ತು ನಿಮ್ಮ ಅಭಿಮಾನಿಗಳು ತಗೊಂಡು ಐ ಥಿಂಕ್ ವಿಜಯಲಕ್ಷ್ಮಿ ಅವ್ರು ಯಾರಿಗೆ ಹೇಳಿದಾರೋ ಗೊತ್ತಿಲ್ಲ, ಅವ್ರಿಗೆ ಕೇಳಿ ಯಾರಿಗೆ ಹೇಳಿದ್ದು ಅಂತ. ಅವ್ರಿಗೆ ಏನ್ ಹೇಳಿದ, ಅವ್ರು ಏನ್ ಹೇಳಿದಾರೆ, ಯಾರಿಗೆ ಹೇಳಿದಾರ ಅಂತ ಕೇಳಿದ್ರೆ ಆಮೇಲೆ ಉತ್ತರ ಕೊಡ್ಬೋದಲ್ಲ. ಇಲ್ಲಾಂದ್ರೆ ನಾನು ಕೂತ್ಕೊಂಡ್ಬಿಟ್ಟು ಅವ್ರೇನು ಹೇಳಿರೋ ಸ್ಟೇಟ್ಮೆಂಟಿಗೆ ನಾನು ರಿಯಾಕ್ಟ್ ಮಾಡಿದ್ರೆ ತಪ್ಪಾಗ್ಬಿಡುತ್ತಲ್ಲ. ಅವ್ರು ಯಾಕೆ ಹಾಗೆ ಹೇಳಿದ್ರು ಗೊತ್ತಿಲ್ಲ ನನಗೆ. ವೇದಿಕೆ ಹತ್ತಿ ಅಂತಂದ್ರೆ ಎಷ್ಟೋ ಜನ ವೇದಿಕೆ ಹತ್ತುತ್ತಾ ಇದ್ದಾರೆ ಚಾನೆಲ್ಗಳಲ್ಲಿ. ಅಂದ್ರೆ ನಾನು ಇನ್ನೂ ಚಾನೆಲ್ಗೆ ಬಂದಿಲ್ಲ, ಬಂದಿರೋದೊಂದು 3 ದಿವಸದಿಂದ ಒಂದು ಮಾರ್ಕಲ್ಲಿ ನಂದೇನಿಲ್ಲ. ಸೊ ಯಾಕೆ ಹೇಳಿದಾರೆ, ಯಾರಿಗೆ ಹೇಳಿದಾರೆ ಗೊತ್ತಿರ್ಬೇಕಲ್ಲ. ಬಟ್ ಅದು ಈ ಕರ್ನಾಟಕದ ಎಲ್ಲಾ ಚಾನೆಲ್ಗಳಲ್ಲೂ ಯಾಕೆ ಹೇಳಿದ್ರು ಅದು? ಅವ್ರು ನಿನ್ನೆ ಮಾತಾಡ್ತಾ ಹೇಳಿದ್ರು, ಅದೇ ಗೊತ್ತಿಲ್ಲ ಸರ್, ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಮಾಡ್ಕೊಂಡು ಈ ತರ ಧ್ವನಿ ಎತ್ತಿರೋದು ಅವರು ಅಂತ ಅನ್ಸುತ್ತೆ ಸರ್. ಅವರು ನಮ್ಗೆ ಸಿಕ್ಕಿಲ್ಲ, ಬಟ್ ವೇದಿಕೆಲ್ಲ ಅದಂತೂ ಫುಲ್ ವೈರಲ್ ಆಗ್ಬಿಟ್ಟಿದೆ. ಅವ್ರು ಎಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಯಾರಿಗೆ ಹೇಳಿದಾರೋ ಗೊತ್ತಿಲ್ಲ ನನಗೆ. ವೈಯಕ್ತಿಕವಾಗಿ ನನ್ನ ಹೆಸರು ತಗೊಂಡು ವೈಯಕ್ತಿಕವಾಗಿ ನಮಗೆ ಹೇಳಿದ್ರೆ ನಾನು ಮಾತಾಡಬಲ್ಲೆ ಅಲ್ವೇ? ಅಥವಾ ನಾನು ಹುಬ್ಳಿಯಲ್ಲಿ ಮಾತಾಡಿದಕ್ಕೆ ಅದಕ್ಕೆ ಏನಾರು ಬಂತ ಇದು ಲಿಂಕ್? ಅದೇ ಮೊನ್ನೆ ನೀವು ಮಾತಾಡಿದ್ರಲ್ಲ, ಅದಾದ್ಮೇಲೆ ಇವ್ರು ರಿಯಾಕ್ಟ್ ಮಾಡಿದ್ರಲ್ಲ, ಹಂಗಾಗಿ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಹುಬ್ಳಿ ಬಂದ್ಬಿಟ್ಟು ಇಟ್ಸ್ ಅ ಪೈರಸಿ ಮೇಲೆ ಮಾತಾಡ್ತಾ ಇದೀವಿ ನಾವು. ಒಂದು ದೊಡ್ಡ ಪಡೆ ಎದ್ದೇಳ್ತಾ ಇದೆ ಅಂತ ಹೇಳಿದಂದ್ರೆ ಹುಬ್ಳಿಯಲ್ಲಿ ಬಂದು ಏನಾಗಿದೆ, ಒಂದು ಪೈರಸಿ ಈಗ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ. ಪೈರಸಿ ಏನೋ ದೊಡ್ಡದೇನೋ ಯೋಜನೆ ನಡೀತಾ ಇದೆ ಅಂತ ನಮ್ಗೆ ಕಿವಿಗೆ ಬೀಳುತ್ತೆ. ಅಲ್ಲಿ ಇರ್ಬೇಕಾದ್ರೆ ಬರುತ್ತೆ, ಒಂದು ಇಂಟೆಲಿಜೆನ್ಸ್ ಇಂದ ಬರುತ್ತೆ. ಸೊ ಪೈರಸಿ ವಿರುದ್ಧವಾಗಿ 100% ಒಂದು ಯುದ್ಧ ಇದು. ನಮ್ ರಿಲೀಸ್ ಆಗ್ತಾ ಇದೆ ಅಂದ್ರೆ ಎದ್ದೇಳ್ತಾರಂತಂದ್ರೆ ಅದೇ ಹೇಳ್ತಾರೆ, ಇದು ಅವಾಗಿಂದ ನಡ್ಕೊಂಡ್ ಬರ್ತಾ ಇದೆ. ನಾನು ಪೈರಸಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋತಾರಲ್ಲ, ನಾನು ಸೈಲೆಂಟ್ ಆಗಿದ್ದು ಸಾಕಾಗಿದೆ. ಈಗ ಏನ್ ಮಾಡ್ಬೇಕು, ಕಂಪ್ಲೇಂಟ್ಸ್ ಕೊಡ್ಬೇಕು, ಇನ್ನೊಂದು ಮಾಡ್ಬೇಕು, ನಾವೇನ್ ರೆಡಿ ಮಾಡ್ಕೊಬೇಕು, ಅದಕ್ಕೆ ರೆಡಿ ಮಾಡ್ಕೊತಾ ಇದೀವಿ ನಾವು. ಕರೆಕ್ಟಾ? ಇದನ್ನ ನಾನು ಇನ್ನೊಬ್ಬರಿಗೆ ಇಷ್ಟು ವರ್ಷ ನಾನು ಹೇಳಿಲ್ಲ, ಇನ್ನೊಬ್ಬರಿಗೆ ಯಾಕೆ ಹೇಳಿಲ್ಲ? ಅದೇ ಅದು ಪೈರಸಿ ಮ್ಯಾಟ್ರ್ ಇವಾಗ ಈ ತರ ಆಗಿರೋದು ಸರ್. ನೀವು ಮಾತಾಡಿದ್ದು ಒಂದು ಪಡೆ ರೆಡಿ ಆಗಿದೆ, ನಾವು ಯುದ್ಧ ಮಾಡಕ್ ರೆಡಿ ಅನ್ನೋದು ಅದು ಇವತ್ತು ಹೇಳ್ತಾ ಇದೀನಿ ಕೇಳಿ. ನಾನು ಯಾವ್ದೋ ಒಂದು ಚಾನೆಲ್ ಅಲ್ಲಿ ಕೂತಿ ಏನೋ ಮಾತಾಡದೆ ಅನ್ಕೊಳ್ಳೋಣ, ನೀವೆಲ್ಲ ಬೇರೆ ಕಡೆ ಇದ್ದೀರ ಅನ್ಕೊಳ್ಳೋಣ. ನೀವು ನಿಮ್ಮ ಚಾನಲ್ಗೆ ಮಾತಾಡಿದ್ದು ಅಂತ ನೀವು ಅನ್ಕೊಂಡ್ರೆ ನಾನೇನ್ ಮಾಡ್ಲಿ? ನಾನು ಎಲ್ಲೋ ಕೂತು ಏನೋ ನನ್ನ ವೇದಿಕೆ ಮೇಲೆ ನಾನು ಮಾತಾಡತ್ತಪ್ಪ, ನನ್ನ ವೇದಿಕೆ ಮೇಲೆ ಕೂತು ನಾನು ಪೈರಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪೈರಸಿ ಅಂತ ಹೇಳ್ದಲೇ ಇರ್ಬೋದು, ಯಾವ ಗುಂಪು ಅದಕ್ಕೆ ಸ್ಟಾರ್ಟ್ ಮಾಡಿದವರು, ಯಾರು ಅದಕ್ಕೆ ಎದ್ದೇಳ್ತಾ ಇದಾರೋ, ನಾವು ಅದ್ರ ಪರವಾಗಿ ನನ್ನ ಸಿನಿಮಾಗೆ ನಾನು ಪ್ರೊಟೆಕ್ಷನ್ ಮಾಡ್ಕೋಬಾರ್ದ? ಮಾಡ್ಕೋಬೇಕು. ನನ್ನ ಫ್ಯಾನ್ಸ್ ಎದುರುಗಡೆ ನಾನು ಮಾತಾಡ್ಬಾರ್ದ? ನಾನು ಯಾರಿಗೂ ಹೇಳಿಲ್ವಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಕಲಾವಿದರನ್ನು ತಗೊಳ್ಳಿ, ನಾನು ಇವತ್ತವರೆಗೆ ಯಾರ ಬಗ್ಗೆ ಆ ಥರ ಮಾತಾಡಿಲ್ಲ, ಹೇಳೇ ಇಲ್ಲ. ಯಾರ ಬಗ್ಗೆ ತಗೊಳ್ಳಿ ನೀವು. ಇವತ್ತು ನೀವು ಯಾರ ಹೆಸರು ತೊಗೊತಾ ಇದ್ದೀರಾ, ಇವ್ರದೇ ಹೆಸರು ನೀವು ಎಷ್ಟೋ ಸಲ ತೊಗೊಂಡಾಗ ಎಷ್ಟು ಮಾತಾಡಿದ್ದೀನಿ, ಒಳ್ಳೆದೇ ಮಾತಾಡಿ. ಮತ್ತೆ ನಾನು ಯಾಕಮ್ಮ ಮಾತಾಡಲಿ? ಹಾಗಂತ ಇನ್ನೊಂದು ಅನ್ಕೊಂಬೇಡಿ, ಮಾತಾಡಿದ್ರೆ ಹೇಳೇ ಮಾತಾಡ್ತೀನಿ ನಾನು. ಆ ಥರ ಇಂಡೈರೆಕ್ಟ್ ಆಗಿ ನಾನು ಬರಕ್ಕೆ ಹೋಗಲ್ಲ. ಅವ್ರ ಬಗ್ಗೆನೂ ಮಾತಾಡೋದು ತಪ್ಪಾಗ್ಬಿಡುತ್ತೆ. ಪಾಪ ಅವ್ರು ಯಾವುದೋ ವೇದಿಕೆ ಮೇಲೆ ನಿಂತ್ಕೊಂಡು ಯಾರ ಬಗ್ಗೆ ಹೇಳಿದಾರೋ ಗೊತ್ತಿಲ್ಲ ನನಗೆ. ನೀವು ಕಟ್ ಮಾಡಿದ್ರೆ ಎಷ್ಟೋ ಜನ ಎಷ್ಟೋ ವೇದಿಕೆ ಎತ್ತುತ್ತಾ ಇದ್ದಾರೆ, ಎಷ್ಟೋ ಫಂಕ್ಷನ್ ನಡೀತಾ ಇದೆ. ಬಾಯಿ ಬಿಟ್ಬಿಟ್ಟು ಇದು ನಮ್ಮ ಬಗ್ಗೆನೆ ಅಂತಂದ್ರೆ ನಾನು ಮಾತಾಡಬಲ್ಲೆ. ಅವತ್ತು ನಲ್ಪಾಡು ಮಾತಾಡಿದ್ರು, ರಾಜುಗೌಡರು ಮಾತಾಡಿದ್ರು, ಯಾಕಂದ್ರೆ ನಾವೆಲ್ಲ ಒಟ್ಟಿಗಿದ್ವಿ ನಡಿಬೇಕಾದ್ರೆ. ಸೊ ಇವಾಗ ನಾವು ನಮ್ಮ ಹೆಸರು ನಮ್ಮ ಮೇಲೆ ಹೇಳಿದಾರಂದ್ರೆ ಖಂಡಿತವಾಗ್ಲೂ ಅದಕ್ಕೆ ಸ್ಪಷ್ಟತೆ ಕೊಡೋಣ, ಮಾತಾಡೋಣ, ಉತ್ತರ ಕೊಡೋಣ. ಬಟ್ ಐ ಡೋಂಟ್ ಥಿಂಕ್ ನಮ್ಮ ಬಗ್ಗೆ ಹೇಳಿರೋಕ್ಕೆ ಸಾಧ್ಯ ಇಲ್ಲ. ಬಟ್ ಅದು ಹಂಗೆ ಇವಾಗ ಟರ್ನ್ ಒಳ್ಳೇದಾಯ್ತು ಸರ್. ಇವಾಗ ನಮ್ಗೊಂದು ಕ್ಲಾರಿಟಿ ಸಿಗ್ತದೆ ಅಂದ್ರೆ ನೀವು ಅವ್ರಿಗೆ ಹೇಳ್ಬಿಟ್ರಿ ಅನ್ನೋ ಥರನೇ ಇವತ್ತು ಪೋಟ್ರೆ ಆಗಿ ಆ ಥರ ಚರ್ಚೆ ಆಗ್ತಾ ಇತ್ತು ಸರ್. ನಮಗೊಂದು ಪಕ್ಕಾ ಮಾಹಿತಿ ಸಿಕ್ಕಂಗಾಯ್ತು ಸರ್. ಈಗ ಅಲ್ಲರಿ ಅವರು ಒಳಗಡೆ ಅವ್ರಿಗೆ ಅರೆಸ್ಟ್ ಆದಾಗ್ಲ ಇದು ನಾನು ಹೇಳೋ ಅವಶ್ಯಕತೆ ಇಲ್ಲ, ಆದ್ರೂ ಹೇಳ್ತೀನಿ ಕೇಳಿ. ಅವತ್ತೇ ಕೆಟ್ಟದ್ದು ಮಾತಾಡೋದು. ಹೌದು ಸರ್, ಮಾತಾಡಿ. ನಾನು ಎಷ್ಟೋ ಸತಿ ಕೇಳಿದ್ನಲ್ಲ ಸರ್. ನನಗೆ ನಂದೊಂದು ಹೋರಾಟ ಇದೆಯಮ್ಮ, ಅದು ಸುಳ್ಳಲ್ಲ.
ಅದು ನನ್ನ ಸಿನಿಮಾ ಕಾಪಾಡ್ಕೊಳಕ್ಕಿರುವಂಥ ಹೋರಾಟ ನಾನು ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಇದು ಯಾರ್ಯಾರಿಗೋ ಅಂತ ಹಂಗೆ ಅಂದ್ಕೊಂಡ್ರೆ ತಪ್ಪಾಗ್ಬಿಡುತ್ತಲ್ಲ ಅದು. ಅವ್ರು ಹೇಳಿದ್ದು ನನಗೆ ಅಂತ ಅನ್ಕೊಳ್ಳೋದು ನಮ್ಮ ಕಡೆಯಿಂದ ಮುಟ್ಟಾಳ್ತನ ಆಗುತ್ತೆ. ನಾವು ಹೇಳಿದ್ದು ಅವ್ರಿಗೆ ಅಂತ ಅವ್ರು ಅನ್ಕೊಂಡ್ರು ತಪ್ಪಾಗತ್ತೆ. ನಾನು ನನ್ನ ವೇದಿಕೆ ಮೇಲೆ ನಿಂತು ನಾನು ಮಾತಾಡಿದ್ದೀವಿ, ವಾಪಸ್ ಹಾಕೊಂಡು ನೋಡಿ. ಯುದ್ಧ ಸ್ಟಾರ್ಟ್ ಆಗುತ್ತೆ. ಮಾತಿಗೆ ಬದ್ಧ ಯುದ್ಧಕ್ಕೂ ಸಿದ್ಧ ಅಂದ್ರೆ ನಾನು ಮಾತಿಗೆ ಹೇಳಿದ ತಾರೀಕಿಗೆ ಬರ್ತಾ ಇದ್ದೀನಿ ಅಂತ ಅವ್ರು ರೆಡಿ ಆಗ್ತಾ ಇದಾರೆ ಅಲ್ಲಿ ಪೈರಸಿಗೆ ಅಂದ್ಬಿಟ್ಟು ರೆಡಿಯಾಗಿ ಆಯ್ತು. ಎಷ್ಟು ಮಾಡ್ತೀರಾ ನೀವು? ಇವಾಗ ಅದನ್ನ ಎಲ್ಲಿದೆ ನೀವು? ಒಳ್ಳೆ ಚೆನ್ನಾಗಿದೆ. ಫ್ಯಾನ್ಸ್ಗಳು ನೋಡಕ್ ಆಗ್ತಿಲ್ಲ ಸರ್, ಅಷ್ಟರ ಮಟ್ಟಿಗೆ ಅದನ್ನ ಪರ್ಸನಲ್ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ. ಏನಾಗುತ್ತೆ ಇವಾಗ ತಪ್ಪು, ಇವಾಗ ನೀವು ಇನ್ನೊಂದು ಹೇಳ್ತೀನಿ ಕೇಳಿ. ನೀವು ಹೇಳಿದ್ದು ಬಗ್ಗೆ ಒಂದು ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಮಾಡೋಣ. ನಾನು ಮಾತಾಡಿದ್ದು ಮೊನ್ನೆ, ನೀವು ನೆನ್ನೆ ಎಲ್ಲರೂ ನನ್ನ ಹತ್ರ ಈ ಪ್ರಶ್ನೆ ಕೇಳಿದ್ರೆ ಒಪ್ಕೋತೀನಿ. ನೆನ್ನೆ ಎಲ್ಲರೂ ಸೈಲೆಂಟ್ ಆಗಿ ಇದ್ದುಬಿಟ್ಟು ಇವತ್ತು ಕೇಳ್ತಾ ಇದ್ದೀರಾ. ಸೊ ಮಧ್ಯದಲ್ಲಿ ಯಾರೋ ಮಾತಾಡಿದ್ರು ಅನ್ನೋಕ್ಕೆ ನನಗೆ ಕೇಳೋದು ತಪ್ಪಾಗ್ಬಿಡುತ್ತಲ್ಲ. ಹೌದು ಸರ್, ನಿನ್ನೆ ಅದೇನಾಯ್ತು, ನೀವು ಮೊನ್ನೆ ಮಾತಾಡಿದ್ರೆ ನಿನ್ನೆ ಇವ್ರು ರಿಯಾಕ್ಟ್ ಮಾಡ್ಬಿಟ್ರಲ್ಲ ಸರ್, ಅದು ನಿನ್ನೆ ಸಂಜೆಯಿಂದ ಪ್ರಕಾರ ಏನ್ ಗೊತ್ತಾ, ಅವ್ರಿಗೆ ಏನೋ ಒಂದೇನೋ ತಲೆಯಲ್ಲಿ ಇಟ್ಕೊಂಡು ಏನು ಹೇಳಿರ್ತಾರೆ. ಅಲ್ಲೂ ಅವ್ರ ಜೀವನದಲ್ಲೂ ಸಾವಿರ ನಡೀತಾ ಇದೆಯಲ್ಲ. ಪಾಪ ಅದು ಅರ್ಥ ಆಗುತ್ತೆ ನನಗಿಲ್ಲ ಅಂತಲ್ಲ. ನಾನೇನೋ ನನ್ನ ಪಾಡಿಗೆ ನಾನಿದ್ದೀನಿ, ಅವ್ರ ಪಾಡಿಗಿದ್ದಾರೆ. ಲಿಂಕ್ ಕೊಟ್ಟಿರೋದು ಯಾರೋ ಮಧ್ಯದಲ್ಲಿ ಯಾರ್ಯಾರು ಇರ್ಬೇಕು ಅಷ್ಟೇ. ಸರ್ ಮಾರ್ಕ್ ಬಗ್ಗೆ ಪ್ರಿಯಾ ಮೇಡಮ್ ಏನ್ ಹೇಳ್ತಾರೆ ಸರ್? ಅವ್ರಿಗೆ ಎಷ್ಟು ಖುಷಿ ಇದೆ, ಯಾಕಂದ್ರೆ ಅವರು ಎಂಟ್ರಿ ಕೊಟ್ಬಿಟ್ಟಿದ್ದಾರೆ, ಇಳಿದಿದ್ದಾರೆ, ಅವ್ರದೇ ಒಂದು ಇದ್ರಲ್ಲಿದ್ದಾರೆ, ಮಾಡ್ತಾರೆ, ಖುಷಿ ಇದೆ. ಅವ್ರಿಗೇನೋ ಹೊಸದೊಂದು ಕೆಲಸ ಕಲಿತಾ ಇದ್ದಾರೆ. ಐ ಥಿಂಕ್ ಇಟ್ ವಿಲ್ ಬಿ ಫನ್. ಆ ಟೆನ್ಷನ್ ನೋಡೋಕ್ಕೂ ಖುಷಿ ಆಗ್ತದೆ ನನಗೆ. ಫುಲ್ ಟೆನ್ಷನ್ ಆಗಿರ್ತಾರೆ ಹಿಂಗೆ. ಚೆನ್ನಾಗಿದೆ ನೋಡಕ್ ಚೆನ್ನಾಗಿ ಅನ್ಸುತ್ತೆ ಸರ್. ಸಾನ್ವಿ ಅವ್ರು ಏನ್ ಹೇಳ್ತಾರೆ ಸರ್? ಖುಷಿ ಇದೆ. ಫೈನಲಿ ಡಿಸೆಂಬರ್ 25ಕ್ಕೆ ಸಿನಿಮಾ. ಡಿಸೆಂಬರ್ 25 2 ಸಿನಿಮಾ ಬರ್ತಾ ಇದೆ. ಹೌದು ಸರ್, ಅದು ಮರಿಬೇಡಿ. ಹೌದು ಸರ್. ಎರಡಕ್ಕೂ ಒಳ್ಳೇದಾಗ್ಲಿ. ಒಂದು ಕಡೆ ಇನ್ಫ್ಯಾಕ್ಟ್ ಅಲ್ಲಿ ಎಲ್ಲರೂ ಇದಾರಮ್ಮ, ನಾವು ಪ್ರೀತಿಸೋರು. ಉಪೇಂದ್ರ ಅವರಿಂದ ನಾವು ಕೆಲಸ ಕಲ್ತಿದ್ದೀವಿ. ತುಂಬ ಇಷ್ಟಪಡೋ ಟೆಕ್ನಿಷಿಯನ್ ಹಾಗೂ ವ್ಯಕ್ತಿ. ಶಿವಣ್ಣನ ನಾವು ತುಂಬ ಪ್ರೀತಿಸ್ತೀವಿ, ಅವರು ಇಷ್ಟಪಡೋ ವ್ಯಕ್ತಿ. ಈ ಕಡೆ ನಮ್ಮ ತಮ್ಮ ಅನ್ಕೊಂಡು ಕೂತಾರೆ ಅರ್ಜುನ್, ಅವ್ರ ಸಿನಿಮಾಗೂ ಒಳ್ಳೇದಾಗಲಿ. ಬಟ್ ಒಳ್ಳೆ ಟೈಮಲ್ಲಿ 2 ಸಿನಿಮಾ ಬರ್ತಾ ಇದೆ. ನನಗೆ ಕರ್ನಾಟಕದಲ್ಲಿ ಒಂದು ಹಬ್ಬದ ವಾತಾವರಣ ಹುಟ್ಕೊಂಡ್ರೆ ಅದಕ್ಕಿಂತ ಖುಷಿ ನಮ್ಮ 2 ತಂಡಕ್ಕೂ ಇಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳಬಲ್ಲೆ. ಸೊ ಐ ಗೆಸ್ ದಟ್ಸ್ ಒಳ್ಳೇದಾಗಲಿ, ಚೆನ್ನಾಗಾಗಲಿ, ಕರ್ನಾಟಕಕ್ಕೆ ಒಳ್ಳೇದಾಗಲಿ, ಅಲ್ಲಿ ನಮಗೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ. ಸಮಸ್ಯೆ ಖಂಡಿತ ಇಲ್ಲ ಅಲ್ಲ ಸರ್, ಥಿಯೇಟರ್ ಸಮಸ್ಯೆಗಳಾಗ್ಬೋದು ಅಂತೆಲ್ಲ ಅದು ಇನ್ನೂ ಚರ್ಚೆ ಮಾಡ್ತಾ ಇದೆ. ನೀವೊಂದು ಅರ್ಥ ಮಾಡ್ಕೊಳ್ಳಿ, ಎಷ್ಟೋ ಥಿಯೇಟರ್ ಇದೆ ಅಲ್ಲಿ. ಉಪೇಂದ್ರ, ಶಿವಣ್ಣ ಹಾಗೂ ಅವರೆಲ್ಲರ ಅಭಿಮಾನಿಗಳು ಒಂದ್ ಕಡೆ, ಹೆಂಗಿರುತ್ತೆ ಸಂಭ್ರಮಗಳು ಯೋಚನೆ ಮಾಡಿ. ಈ ಕಡೆ ನಮ್ಮ ಸಿನಿಮಾ, ನಮ್ದು ಒಂದು 500-600 ಥಿಯೇಟರ್ ಇದೆ ಕರ್ನಾಟಕದಲ್ಲಿ. ಮಲ್ಟಿಪ್ಲೆಕ್ಸಸ್ ಬೇರೆ ಅಷ್ಟಿದೆ. ಇಬ್ರು ಒಂದು 250-300-320 ಹಂಗೆ ಡಿವೈಡ್ ಆಗಿ ಬರ್ಬೋದು. ಎಷ್ಟೇ ಥಿಯೇಟರ್ಗಳು ಶೇರಿಂಗ್ ಇದೆ, ಅವ್ರದ್ದು 2 ನಮ್ದು 2. ಪರಸ್ಪರವಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಎಲ್ಲರೂ ವಿತರಕರ್ತರು ಸೇರ್ಕೊಂಡು ಯಾವುದು ಗಲಾಟೆ ದಂಬಲ ಏನಿಲ್ಲ. ಅಂಡ್ ಇನ್ನೊಂದು ತಿಳ್ಕೊಳ್ಳಿ, ಶಿವಣ್ಣ ಅನ್ನೋ ಒಬ್ಬ ವ್ಯಕ್ತಿನ ನಾವು ಪ್ರೀತಿಸೋ ವ್ಯಕ್ತಿ. ಹೆಂಗಮ್ಮ ಗಲಾಟೆ ಸ್ಟಾರ್ಟ್ ಆಗತ್ತೆ ಹೇಳಿ? ಅವ್ರನ್ನ ನಾವು ತುಂಬ ಇಷ್ಟಪಡ್ತೀವಮ್ಮ ವೈಯಕ್ತಿಕವಾಗಿ ಆ್ಯಂಡ್ ಆಸ್ ಅ ಹ್ಯೂಮನ್ ಬೀಯಿಂಗ್. ಕರೆಕ್ಟ್. ಉಪೇಂದ್ರ ಅವರು ಎಂಥ ಸಾಧಕರಮ್ಮ, ಅವ್ರ ಬಗ್ಗೆ ನಾವು ಕೇವಲ ಮಾತಾಡೋಕ್ಕಾಗುತ್ತೆ? ಅರ್ಜುನ್ ಜನ್ಯ ನನ್ನ ತಮ್ಮ, ನನ್ನ ಫ್ಯಾಮಿಲಿ, ಅವನ ಬಗ್ಗೆ ನಾನು ಹೆಂಗೆ ಕೆಟ್ಟದ್ದು ಯೋಚನೆ ಮಾಡಲಿ ಅದೇಳಿ? ಹಾಗಿರ್ಬೇಕಾದ್ರೆ ಗಲಾಟೆ ಇದೆಲ್ಲ ಹೆಂಗೆ ಬರೋಕ್ಕೆ ಸಾಧ್ಯ? ಡೈರೆಕ್ಟಾಗೆ ಫೋನ್ ಆಗ್ತಾ ಇದೀವಲ್ಲ, KVN ನಾನೇ ಫೋನ್ ಆಗ್ತೀನಿ, ಸುಪ್ರೀತಿ ಕೇಳಿ ತಮಾಷೆ ಮಾಡ್ತಾ ಈ ಸುಪ್ರೀತ್ ಬಿಡ್ರಿ 1-2 ಥಿಯೇಟ್ರು ಅಂತ ಇರ್ತೀವಿ ನಾವು. ಇಲ್ಲ ಸರ್ ಅದು ಇದು ಮಾಡಿದ್ವಿ ಸರ್. ಇದು ಆ್ಯಕ್ಚುಲಿ ಮೊನ್ನೆ ನಾನು ಉಪೇಂದ್ರ ಸರ್ದು ಒಂದು ಲೈನ್ ನೋಡ್ತಾ ಇದ್ದೆ. ಅವರು ಅದೇ ಹೇಳ್ತಾ ಇದ್ರು, ಇದೊಂದು ಸಂಭ್ರಮ, ಇದು ಬರಬೇಕು ಅಂತ. ನಮಗೆ ಖುಷಿ ಅಲ್ವಾ? ನೀವೊಂದು ಕರ್ನಾಟಕದಲ್ಲಿ ರೋಡಲ್ಲಿ ಓಡಾಡ್ತಾ ಇದ್ದೀರಾ ಅನ್ಕೊಳ್ಳೋದು. ರಿಲೀಸ್ ಆಗಿರೋ 2 ಪಿಕ್ಚರ್, ಆ ಕಡೆ ಈ ಕಡೆ ಎಲ್ಲ ಕಡೆ ಅದೇ ಇದೆ. ಯಾವ ಥಿಯೇಟರ್ ನೋಡಿದ್ರು ಇದೇ ಓಡ್ತಾ ಇದೆ. ಖುಷಿ ಅಲ್ವಾ? ಹೌದು ಸರ್, ಖಂಡಿತ ಖುಷಿ. ಬಟ್ ಇದರಲ್ಲಿ ಯುದ್ಧ ಇಲ್ಲಮ್ಮ ಬರುತ್ತೆ. ಯುದ್ಧ ಎಲ್ಲಿ ಬರುತ್ತೆ? ಥಿಯೇಟರ್ ಸಮಸ್ಯೆಗಳಾಗಬಾರ್ದು ಅನ್ನೋದು ಆಗಲ್ಲ. ಹೆಂಗೆ ನಾನು ಇವೆಲ್ಲ ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಕೊಡ್ತಾ ಇದ್ದೀನಿ. ಒಂದು 600 ಥಿಯೇಟರ್ ಇರೋ ಕಡೆ ಅಷ್ಟು ನಾವು ಬಿಡ್ತೀವಲ್ಲ, ಅಷ್ಟು ಅವ್ರು ಬಿಡ್ತಾರ? ಈಗ ಒಂದು ಏರಿಯಾ ಹೋಗೋಣ, ಮಾಗಡಿ ಹೋಗೋಣ, ಇಲ್ಲ ರಾಜಾಜಿನಗರ್ ಹೋಗೋಣ, ಇಲ್ಲ ಯಾವುದೋ ಕೆಂಪೇಗೌಡ ರೋಡ್ಗೆ ಹೋಗೋಣ, ಎಷ್ಟು ಥಿಯೇಟರ್ ಬಿಡ್ತೀರಾ ನೀವು? ಇಡೀ ಒಂದು ಮೆಜೆಸ್ಟಿಕ್ ರೋಡಲ್ಲಿ 1 ಥಿಯೇಟರ್ ಬರಲ್ಲ ನಾನು. ಎಷ್ಟು ಥಿಯೇಟರ್ ಇದೆ ಅಲ್ಲಿ? ರಾಜಾಜಿನಗರ್ ಈ ಕಡೆ ಆ ಕಡೆ ಹೋದ್ರೆ ನೀವು ಅಲ್ಲಿ ಎಷ್ಟು ಥಿಯೇಟರ್ ಇದೆ? ಎಷ್ಟು ಥಿಯೇಟರ್ ಬರಲಿ ನಾನು? ಅಲ್ಲೇ ಪ್ರಮೋದ, ಪ್ರಸನ್ನ ಅದಂತೆ, ಪಕ್ಕದಲ್ಲಿ ವೀರೇಶ್ ಅಂತೆ, ಎಲ್ಲಾದ್ರಲ್ಲೂ ಒಬ್ಬರೇ ಬರೋಕ್ಕಾಗತ್ತೆ? ಇಲ್ಲ ಅವರೇ ಬರೋಕ್ಕಾಗತ್ತಾ? ಅವರಿಗೂ ಸಾಕು, ಬಿಟ್ಟಿದ್ರಲ್ಲಿ ನಾವಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ. ಸರ್ ಹೇರ್ ಸ್ಟೈಲ್ ಕಂಟಿನ್ಯೂ ಆಗುತ್ತೆ ಸರ್?
ಯಾವುದೋ ಒಂದು ಪಾತ್ರಕ್ಕೆ ಬೆಳೆಸ್ತಾ ಇದ್ದೀನಿ ನಮ್ಮನ್ನ, ಹ್ಯಾವ್ ಟು ಗ್ರೋ ಇಟ್. ಇನ್ನೊಂದು ಮೂವಿಗೆ ಆ್ಯಕ್ಚುಲಿ ಮಾರ್ಕ್ಗೆ ಅಂತಾನೆ ಇದು ರೆಡಿ ಆಗಿದ್ದಲ್ಲ ಸರ್ ಇದನ್ನೇ. ದಾಡಿನೂ ಬಿಟ್ಕೊಂಡು ಹೋಗ್ತಾ ಇದೆ, ಮನೇಲಿ ಗಲಾಟೆ ಸ್ಟಾರ್ಟ್ ಆಯಿತು. ಯಾರು ವೈಫ್ ಸ್ವಲ್ಪ ದಾಡಿ ಟ್ರಿಮ್ ಮಾಡು ಅಂತ. ಈಗ ಓಕೆ, ಇನ್ನೊಂದ್ಸಲ ಈ ಶೂಟಿಂಗ್ ಎಲ್ಲ ಈ ರಿಲೀಸ್ ಎಲ್ಲ ಆದಮೇಲೆ ಆ್ಯಕ್ಚುಲಿ ಮೊನ್ನೆ ತನಕ ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ ಒಂದು 2 ವಾರದ ತನಕ ಮ್ಯಾಕ್ಸ್ ಮುಗಿದು ಒಂದು 2 ವಾರದ ತನಕ ಸ್ವಲ್ಪ ಜಾಡಿ ಜಾಸ್ತಿನೇ ಇತ್ತು ಅವರಿಗೆ. ಮೋಸ್ಟ್ಲಿ ನಮ್ಮ ರಿಷಬ್ ಅವರು ಇವರೆಲ್ಲರೂ ನೋಡಿ ಎಲ್ಲರೂ ಅವ್ರಿಗೆ ಭಾಳ ಚೆನ್ನಾಗಿ ಕಾಣುತ್ತೆ ದಾಡಿ. ನಮ್ಮಲ್ಲಿ ಮೋಸ್ಟ್ಲಿ ನನಗೆ ಸೂಟ್ ಆಗಲ್ಲ ಅನ್ನೋದು ಕನ್ಫರ್ಮ್ ಮಾಡಿದೆ ನಮ್ಮ ಮನೇಲಿ. ವೈಫ್ ಬಿಡಲ್ಲ, ವೈಫ್ ಚಿಚಿ ಅವರೇನಿಲ್ಲ, ನನ್ನ ಮಗಳ ಕಾಟ ಜಾಸ್ತಿ ಬೇಡ ಪಪ್ಪ ಅಂತ ಅಂತಾರೆ. ಸರ್ ಸಿಗರೇಟ್ ಸೇದ್ಬೇಡಿ ಅಂತ ಲಾಸ್ಟ್ ಟ್ರೈಲರ್ ಹೇಳ್ಬಿಟ್ಟಿದ್ದಾರೆ, ಸೇದ್ಬೇಡಿ ಅಂತ ಹೇಳಿಲ್ಲ, ಕಮ್ಮಿ ಮಾಡಿ ಅಂತ. ಸರ್ ಆಕ್ಚುಲಿ ವಿನಯ್ ಎಲ್ಲ ಬಿಟ್ಟೇ ಬಿಟ್ಟಿದಾರಲ್ಲ ಸರ್. ವಿನಯ್ ಪರಸ್ಪರವಾಗಿ ಅವ್ರು ನೋಡಿದ್ದೀನಿ, ಸುಮ್ಮನೆ ಆನೆ ಬಂತೊಂದ ಅಂತಿರ್ತಾರೆ ಒಂದು ಡೈಲಾಗ್ ಮುಗಿಸ್. ನಾನು ಅದಕ್ಕೆ ಹೇಳಿ ಸ್ವಲ್ಪ ಕಮ್ಮಿ ಮಾಡ್ರಿ, ಸ್ಟಾಮಿನಾ ಬೆಳೆಸ್ಕೊಳ್ಳಿ ಫಸ್ಟ್. ಫಾಲೋ ಮಾಡ್ತಿದ್ದಾರೆ ಸರ್ ಅಭಿಮಾನಿಗಳು, ಅದು ಟ್ರೈಲರ್ ಕಟ್ ಮಾಡ್ಕೊಂಡು ನಾನು ಬಿಡ್ತಾ ಇದ್ದೀನಿ ಇನ್ನು ಅಂತ. ಈ ಕಡೆ ಅವ್ರು ಮಾತಾಡೋದು, ಈ ಕಡೆ ನಿಮ್ಮ ಟ್ರೈಲರ್ ಮಾತಾಡೋದು, ಆ ಥರದ್ದೆಲ್ಲ ಶುರು ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾರೇ ಸಿಗರೇಟ್ ಬಿಟ್ಟರು ಒಂದು ಮಾತು ಹೇಳ್ತೀನಿ, ಒಂದು ಸ್ವಲ್ಪ ಟೈಮ್ ತನಕ ರೆಪರ್ಕಷನ್ಸ್ ಜಾಸ್ತಿ ಇರುತ್ತೆ, ರಿವರ್ಸ್ ಹೊಡಿತದೆ. ಅದೆಲ್ಲ ತಡ್ಕೊಳಕ್ಕಾದ್ರೆ ಬಿಡಿ, ಮತ್ತೆ ಬಿಟ್ಟುಬಿಟ್ಟು ಮತ್ತೆ ಜಾಸ್ತಿ ಮಾಡಿ ಅದನ್ನ ನನ್ನ ತಲೆ ಮೇಲೆ ಕಟ್ಬಿಟ್ರೆ ಆಮೇಲೆ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಈ ವಿನಯ್ ಪಾಪ ಒದ್ದಾಡ್ತಾ ಇದ್ದಾರೆ, ಇಲ್ಲ ಅಂತ ಏನಿಲ್ಲ, ಬಟ್ ಹಿ ಈಸ್ ಹೋಲ್ಡಿಂಗ್ ಇಟ್, ಸ್ವಲ್ಪ ಮಾಡ್ತಾ ಇದ್ದಾರೆ. ಸರ್ ಮೊನ್ನೆಷ್ಟೇ ಮಾತಾಡ್ಸಿದ್ವಿ ಕಿಚನ್ ಬಾಯ್ಸ್ ಅಂತ. ಅವ್ರಿಗೇನಪ್ಪ ಅಂದರೆ ನೀವು ರೆಸ್ಟ್ ಮಾಡಬೇಕಂತೆ ಸರ್ ಅವರ ಮಾತು. ಅವರು ಕೊನೆಯದಾಗ ಏನು ಹೇಳ್ತೀರಾ ಕಿಚನ್ ಸರ್ಗೆ ಅಂದಾಗ, ನಮಗೆ ನಮ್ಮ ಬಾಸ್ ರೆಸ್ಟ್ ಮಾಡಬೇಕು. ಓಕೆ, ಈಗ ಒಂದು ಮಾತು ಕೇಳಮ್ಮ ನಿಮಗೆ. ಎಷ್ಟು ಡೇ ಬಂದ್ರಿ ನೀವು? ನಾನು ಈಗ ನೀವು ಒಂದು ಟೈಮ್ ಕೊಟ್ಟಿದ್ದೀನಿ. ಓಕೆ, ನೆನ್ನೆ ರಾತ್ರಿ ನೆನ್ನೆ ಹುಬ್ಳಿಗೆ ಹೋದ್ನಮ್ಮ. ಹುಬ್ಳಿ ಪ್ರೋಗ್ರಾಮ್ ಮುಗಿಸಿ ರೂಮ್ಗೆ ಹೋದ್ವಾ, ಅಲ್ಲಿರೋ ಎಲ್ಲ ಸ್ನೇಹಿತರುಗಳು, ಅಲ್ಲಿರೋ ಮಿನಿಸ್ಟರ್ಸ್, MLAಗಳು, ಕಾರ್ಪೊರೇಟರ್ಗಳು, ಪೊಲೀಸ್ ಅವರು ಎಲ್ಲ ಬಂದಿದ್ರ. 4:45 5 ಗಂಟೆವರೆಗೆ ಮಲಗಕ್ಕೆ ಬಿಟ್ಟಿಲ್ಲ. 5 ಗಂಟೆ ಮಲಗಿ 6:15 ಎದ್ದು ನನ್ನ ಫ್ಲೈಟ್ ಹಿಡಿದಿದ್ದೀನಿ. ಇಲ್ಲಿ ಬರ್ತಿದ್ದಂಗೆ ನೆನ್ನೆ ಇಡೀ ಡಬ್ಬಿಂಗ್ ಮಾಡಿದ್ದೀನಿ, 4 ಮೀಟಿಂಗ್ ಮಾಡಿದ್ದೀನಿ. ಮಲಗಬೇಕಾದ್ರೆ ಮತ್ತೆ 3:15 ಗಂಟೆ. ಬೆಳಗ್ಗೆ 7 ಗಂಟೆಗೆ ಎದ್ದು ಕಂಪ್ಲೀಟ್ ಡಬ್ಬಿಂಗ್ ಅಂದರೆ ನಾನು ಬೇರೆ ಲ್ಯಾಂಗ್ವೇಜ್ ಹೇಳ್ತಾನೆ, ಕನ್ನಡ ಅಲ್ಲ, ಬೇರೆ ಲ್ಯಾಂಗ್ವೇಜ್. ಆ ಡಬ್ಬಿಂಗ್ ಮುಗಿಸಿ ಬೆಸ್ಟ್ 3:15 4 ಗಂಟೆ ಮಲಗಿದ್ದೀನಿ. 7 ಗಂಟೆಗೆ ಎದ್ದುಬಿಟ್ಟು ಫುಲ್ ಡಬ್ಬಿಂಗ್ ಮುಗಿಸಿ ಇಲ್ಲಿಗೆ ಬಂದಿದ್ದೀನಿ ನಾನು. ಈಗ ಕರೆಕ್ಟಾಗಿ ಓಕೆ ಸುಸ್ತಾಗ್ತದೆ, ಮಲ್ಕೊಂಡು ಆಮೇಲೆ ಎದ್ದು ಬರೋಣ ಅಂತ ನಿಮಗೆ ಕಾಯಿಸಿದ್ರೆ ಅಲ್ಲಿ ನಡೀತಾ ಇರೋ ಸೋಷಿಯಲ್ ವಾರ್ ಬಿಡಿ, ಇಲ್ಲಿ ನಡೆದಿರೋದು. ನಿಮಗೆ ಕಾಯಿಸಿ ನಿಮ್ಗೆ ಲೇಟ್ ಆಯ್ತು ಅಂದ್ರೆ ಅಲ್ಲಿ ಇನ್ನೊಬ್ರು ಕಾಯ್ತಾರೋ, ಅವ್ರಿಗೆ ಲೇಟ್ ಆಗಿ. ಸಮ್ಟೈಮ್ಸ್ ನಿಮಗೆ ಬೈತಾರಲ್ಲ, ಏನಾಗುತ್ತೆ ಸಮ್ಟೈಮ್ಸ್ ಹೇಳಿರೋ ಕಮಿಟ್ಮೆಂಟಿಗೆ ನಾವು ನಿಲ್ಬೇಕಾಗುತ್ತೆ. ಆವಾಗ ಈ ಸ್ವಲ್ಪ ಸುಸ್ತು ಗಿಸ್ತು ಕಷ್ಟ ಆಗುತ್ತೆ, ಎಲ್ಲ ಬಿಟ್ಬಿಟ್ಟು ಅದನ್ನು ಪೂರೈಸಿದ್ರೆ ಸರಿ ಹೊರಟು. ಎಸ್ ಸರ್, ಹದ್ದು ಹಾರ್ಕೊಂಡು ಬರೋದು ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಡು ಬರೋದು ಲೇಟ್ ಆಗ್ಬೋದು, ಆದರೆ ಮಾರ್ಕ್ ಇನ್ನೇನು ಬಂದೇ ಬಿಡ್ತು ಸರ್. ಫೈನಲಿ ನಮ್ಮ ಕಿಚ್ಚ ಸರ್ ಅಭಿಮಾನಿಗಳಿಗೆ ಎಲ್ಲರೂ ಥಿಯೇಟ್ರಿಗೆ ಬಂದು ಪ್ರೀತಿಯಿಂದ ಸಿನಿಮಾ ನೋಡಿ ಹೋಗಿ ಅಂತ ಯಾವ ರೀತಿ ಪ್ರೀತಿಯ ಕರೆಯಲ್ಲ ಕೊಟ್ಟಿದ್ದೀರಾ ನಮ್ಮ ಜೀ ಕನ್ನಡ ನ್ಯೂಸ್ ಮೂಲಕ ಮತ್ತೊಂದು? ಏನಿಲ್ಲ, ಆರಾಮಾಗಿ ಸಿನಿಮಾ ನೋಡಿ. ಪೈರಸಿಗಳು ಅಂತೆಲ್ಲ ಬಂದಾಗ ಅದ್ರ ಪರ ಯಾವುದೇ ಸಿನಿಮಾಗಲಿ ಹೋರಾಡಿ. ಈ ಪರಸ್ಪರ ಅಭಿಮಾನಿಗಳಲ್ಲಿ ವಾರ್ ಬೇಡ. ಐ ಡೋಂಟ್ ಥಿಂಕ್ ಐ ಎಂಡೋರ್ಸ್ ದಟ್ ಆ್ಯಂಡ್ ವಿ ಶುಡ್ ಲೆಟ್ ಗೋ. ಸಿನಿಮಾ ಬಗ್ಗೆ ಯೋಚನೆ ಮಾಡೋಣ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬ್ಯುಸಿ ನಡುವೆಯೂ ಕೂಡ ನಮಗೆ ಫ್ರೀ ಮಾಡಿಕೊಂಡು ಇವತ್ತು ಇಂಟರ್ವ್ಯೂ ಕೊಟ್ಟು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಜೀ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಮಾರ್ಕ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಸರ್. ಸೂಪರ್ ಡೂಪರ್ ಹಿಟ್ ಆಗುತ್ತೆ ಸರ್, 100% ಹೋಪ್ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಮಾರ್ಕ್ ಸಿನಿಮಾ ಡಿಸೆಂಬರ್ 25ಕ್ಕೆ ಅದ್ದೂರಿಯಾಗಿ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಥಿಯೇಟರ್ಗೆ ಫ್ಯಾಮಿಲಿ ಸಮೇತ ಹೋಗಿ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.